ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪಾದಾರವಿಂದಕ್ಕೆ ಶರಣು ಶರಣಾರ್ಥಿ. ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶರಣರಿಗೂ ಶರಣಗಳನ್ನು ಸಲ್ಲಿಸ್ತಾ, ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 56ರ ಚಿಂತನೆ ನಡೀತಾ ಇದೆ. ಇದನ್ನು ನಡೆಸಿಕೊಡ್ಲಿಕ್ಕೆ ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಆಫ್ ಕಾಮರ್ಸ್ ಧಾರವಾಡಿಯವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶ್ರೀಮತಿ ಲತಾ ಮಹಾಂತೇಶ್ ಮಂಟ ಅವರು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ವಚನ ಹೇಳ್ತೀನಿ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಪಾವನ ಗಂಗೆಯ ಮುಳುಗಿದಡೇನಾಗುವುದಯ್ಯ, ಪಾವನ ಗಂಗೆಯ ಮುಳುಗಿದಡೇನಾಗುವುದಯ್ಯ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಕಳಂಕ ಬಿಡದಾಯಿತಯ್ಯ, ಕಳಂಕ ಬಿಡದಾಯಿತಯ್ಯ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಅದು ಕಾರಣ ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ, ಅದು ಕಾರಣ ಅದು ಕಾರಣ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ, ಪರಮ ಪಾವನ ನೋಡ, ಪರಮ ಪಾವನ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಪಾವನ ಗಂಗೆಯ ಪಾವನ ಗಂಗೆಯ ಪಾವನ ಗಂಗೆಯ ಮುಳುಗಿದಡೇನಾಗುವುದಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವನ್ನು ನಡೆಸಿಕೊಟ್ಟಂಥ ಶ್ರೀಮತಿ ಲತಾ ಮಹಾಂತೇಶ್ ಮಂಟ ಅವರಿಗೆ ಅನಂತ ಶರಣು ಶರಣಾರ್ಥಿ. ಇನ್ನು ಮುಂದೆ ಅಲ್ಲಮಪ್ರಭು ಮತ್ತು ಸಿದ್ದರಾಮೇಶ್ವರ ನಡೆದ ಸಂಭಾಷಣೆಯ ಮುಂದುವರೆದ ಭಾಗವನ್ನು ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ
ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ, ಇಲ್ಲಿ ನೆರೆದು ಬಂದಂಥ ಎಲ್ಲ ಶ್ರೋತೃಗಳಲ್ಲಿ ಹಾಗೂ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ಮತ್ತು ಸಿದ್ದರಾಮೇಶ್ವರರ ಈ ಸಂಭಾಷಣೆ, ಅವರ ಮಧ್ಯದೊಳಗಿನ ಆಧ್ಯಾತ್ಮಿಕ ಸಂವಾದಗಳು, ಸಂಭಾಷಣೆಗಳು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಇವತ್ತು ಈ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆಯ 56ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ಮತ್ತೆ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರಿಗಳ ನಡುವಿನ ಸಂಭಾಷಣೆಯ ಮುಂದುವರೆದ ಭಾಗವನ್ನು ಇವತ್ತಿಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಸಿದ್ದರಾಮೇಶ್ವರರು ಒಂದು ಮಾತನ್ನು ಅವರಲ್ಲಿ ಕೇಳ್ಕೊತಾರೆ. ಏನು ಕೇಳ್ಕೊಂಡ್ರು ಅವರು ಅಂದರೆ, ಭೂಮಿ ಒಂದೇ ಇದೆ, ಬೆಳೆಯುವ ವೃಕ್ಷ ಬೇರೆ ಬೇರೆ ಭಿನ್ನವಾಗಿದ್ದಾವೆ, ನೀರು ಒಂದೇ ಇದೆ, ಸವಿಸಾರದ ಸಂಪದ ಬೇರುಂಟು. ಅಂದರೆ ಭೂಮಿ ಒಂದೇ ಆದರೂ ಅದರಲ್ಲಿ ಬೆಳೀತಕ್ಕಂಥ ಗಿಡಮರಗಳು, ಆ ಗಿಡಮರಗಳು ಕೊಡ್ತಕ್ಕಂಥ ಹಣ್ಣು, ಹೂವು, ಕಾಯಿಗಳು ವಿಭಿನ್ನ ರುಚಿಯ, ವಿಭಿನ್ನ ಬಣ್ಣದ, ವಿಭಿನ್ನ ಆಕಾರದ ವಸ್ತುಗಳಾಗಿ ನಮಗೆ ಪರಿಗಣಿಸ್ತವೆ, ಗೋಚರಿಸ್ತವೆ. ಅದೇ ರೀತಿ ಆ ಮರಗಳಿಗೆ ಚೇತನವನ್ನು ನೀಡ್ತಕ್ಕಂಥ ಜಲವೂ ಕೂಡ ಒಂದೇ ಆಗಿದ್ದರೂ ಕೂಡ ಆ ಮರಗಳಲ್ಲಿ ಸುಳಿ ಹೊಡೆತಕ್ಕಂತಹ ಎಲೆ, ಕಾಂಡ, ಬೇರು, ಟೊಂಗೆ, ಹಣ್ಣು ಇವೆಲ್ಲವೂ ಬೇರೆ ಬೇರೆ ಬೇರೆಯಾಗಿ, ನೀರು ಒಂದೇ, ಭೂಮಿ ಒಂದೇ, ಆದರೆ ಇವೆಲ್ಲವೂ ಜಗತ್ತಿಗೆ ಗೋಚರ ಆಗೋದು ಭಿನ್ನವಾಗಿ ಆಗ್ತಾ ಇದ್ದಾವೆ. ಅದರಂತೆಯೇ ನನ್ನಲ್ಲಿಯೂ ನಿನ್ನಲ್ಲಿಯೂ ಆ ಮೂಲ ಪರವಸ್ತುವಿನ ಅಂಶ ಒಂದೇ ಆಗಿದ್ದರೂ ಕೂಡ ನಿನ್ನೊಳಗೇನೇ ನಾನು ಇದ್ದು, ನನ್ನೊಳಗೇನೇ ನೀನು ಇದ್ದು ಅಂತ ಹೇಳಿದೀಗ ಭಿನ್ನ ಇಲ್ಲ ಅಂತ ಹೇಳಿಬಿಟ್ಟು, ಎರಡೂ ಒಂದೇ ಇದ್ದರೂ ಕೂಡ ನನ್ನಲ್ಲಿರುವ ತಾಮಸ, ಮರೆವು, ರಾಗದ್ವೇಷ, ನಿನ್ನಲ್ಲಿರುವ ಅರಿವಿನ ವಿರಾಗವೆರಡು, ನನ್ನ ರಾಗ ನಿನ್ನ ವಿರಾಗ, ನೀನೆಲ್ಲಿ ನಾನೆಲ್ಲಿ ಅನ್ನುವಂಥ ಮಾತು. ಹಾಗೆ ಮೂಲ ಪರವಸ್ತುವಿನ ಅಂಶ ನನ್ನಲ್ಲಿ ನಿನ್ನಲ್ಲಿ ಅದು ಒಂದೇ ಆಗಿದ್ರೂ ಕೂಡ ನೀ ಹೇಳ್ತೀಯ ಒಳಗಿರೋ ಪರವಸ್ತು ನನ್ನಲ್ಲಿ ಒಂದೇ ಐತಿ, ಹೀಗಾಗಿ ನಾವು ನೀವು ಬೇರೆ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಅಲ್ಲ, ನಾವು ಅಭಿನ್ನ ಅಂತ ಹೇಳಿದರೂ ಕೂಡ ಅದನ್ನು ನಾವು ಒಪ್ಪೋದಿಲ್ಲ. ನನ್ನಲ್ಲಿ ಮರೆವಿನ ರಾಗ, ನಿನ್ನಲ್ಲಿ ಅರಿವಿನ ವಿರಾಗ, ಇವೆರಡು ಭಿನ್ನ ಭಿನ್ನ ಅದಾವಲ್ಲ. ಹೆಂಗೆ ಭಿನ್ನ ಭಿನ್ನ ಅದಾವ ಅಂದ್ರೆ, ಈ ಗಿಡ ಮರಗಳು ಹೆಂಗೆ ಒಂದೇ ವಸ್ತು, ಒಂದೇ ಭೂಮಿ ಇದ್ದರೂ, ಒಂದೇ ನೀರಿದ್ದರೂ ಗಿಡ ಮರಗಳಲ್ಲಿ ಬೇರೆ 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 ವ್ಯತ್ಯಾಸಗಳು ಹೆಂಗೆ ಕಾಣಕತ್ತೇವಲ್ಲ, ಆ ರೀತಿ ನಮ್ಮಲ್ಲಿಯೂ ವ್ಯತ್ಯಾಸ ಐತಿ. ಅದಕ್ಕೆ ಇಂಥದ್ರಲ್ಲಿ ಇಬ್ಬರಲ್ಲಿಯೂ ಸಾಮರಸ್ಯ ಐತಿ, ಕೂಟ ಕಡೆ ಸಾಮರಸ್ಯ ಕೂಟಸ್ಥವಿಲ್ಲ, ಪುರುಷರತಿ ಕೂಟಸ್ಥವಿಲ್ಲ. ಇಲ್ಲಿ ನಾನೇನು ಒಂದಾಗಕ್ಕೆ ಸಾಧ್ಯನೇ ಇಲ್ಲ, ಅದು ಸಾಧ್ಯವಾಗದು ಅನ್ನುವಂಥ ಮಾತನ್ನು ಸಿದ್ದರಾಮಶಿವಗಳು ಪ್ರಭುದೇವರಿಗೆ ಹೇಳ್ತಾರೆ. ಆದರೆ ಪ್ರಭುದೇವ್ರ ಮುಂದೆ ಏನು ಹೇಳ್ತಾರೆ ಇವತ್ತು? ಅದಕ್ಕೆ ಅಲ್ಲಮ ಪ್ರಭುದೇವರು ಈ ಗಣಲಿಂಗದಲ್ಲಿ ಏಕತ್ವ ಘಟಿಸದೆಂದು ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ ಹೆಂಗ? ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕೈಯಲ್ಲಿ ಉಭಯ ಪ್ರತಿಷ್ಠೆ ಲಿಂಗ,
ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗ ಉಂಟೆಂಬ ತ್ರಿವಿಧದ ಸಂದ ನಳಿಯಬೇಕು. ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕೈಯಲ್ಲಿ ಉಭಯ ಪ್ರತಿಷ್ಠೆಲಿಂಗ, ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗ ಉಂಟೆಂಬ ತ್ರಿವಿಧದ ಸಂದ ನಳಿಯಬೇಕು. ಸಿದ್ದರಾಮಯ್ಯ ಗುಹೇಶ್ವರ ಲಿಂಗವ ನರಿಯಬೇಕು. ಈ ರೀತಿ ತಿಳ್ಕೊಂಡು ಆ ತ್ರಿವಿಧದ ಸಂದವನ್ನು ಅಳೆದು ಗುಹೇಶ್ವರ ಲಿಂಗವನ್ನು ಅರಿಬೇಕಾಗತ್ತೆ. ಹಂಗೆ ಅರಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಕಣ್ಗಳ ದೃಷ್ಟಿ, ಕಂಗಳು ನೋಡಲಿಕ್ಕೆ ಎರಡಾದರೂ ಕೂಡ ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕಂಗಳು ಎರಡಾಗಿದ್ರೂ ಕೂಡ ಆ ಲಿಂಗದಲ್ಲಿ ಸಾಮರಸ್ಯ ಸಮಣಿಸಲು ಭೂಮಧ್ಯದಲ್ಲಿ ದೃಷ್ಟಿಯಲ್ಲಿ ತೋರುವ ಜ್ಯೋತಿರ್ಲಿಂಗವೆನಿಸುವ ಪ್ರಾಣಲಿಂಗ ಮತ್ತು ಕರಸ್ಥದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಇಷ್ಟಲಿಂಗ ಹಾಗೂ ಸಹಸ್ರಾರ ಮಧ್ಯದ ಅಂದರೆ ಬ್ರಹ್ಮರಂಧ್ರ, ಸಹಸ್ರಾರ ಮಧ್ಯದ ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗವೆಂಬ ಎನಿಸುವ ಅಥವಾ ಭಾವಲಿಂಗವೆನಿಸುವ ಇಷ್ಟ ಪ್ರಾಣ ಭಾವ. ಸ್ಥೂಲಕ್ಕೆ ಇಷ್ಟಲಿಂಗ, ಸೂಕ್ಷ್ಮಕ್ಕೆ ಭಾವಲಿಂಗ ಪ್ರಾಣಲಿಂಗ, ಆನಂತರ ಕಾರಣ ಶರೀರಕ್ಕೆ ಭಾವಲಿಂಗ. ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳ ತ್ರಿವಿಧ ಲಿಂಗಗಳನ್ನು ಈ ತ್ರಿವಿಧ ಶರೀರಕ್ಕೆ ಅಂಟಿಸ್ಕೊಂಡಲ್ಲ. ಇಲ್ಲಿ ಏನು ಹೇಳಿದ್ರು ಅವರು? ಇಷ್ಟಲಿಂಗ ಸಹಸ್ರಾರ ಮಧ್ಯದ ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗವೆನಿಸುವ ಭಾವಲಿಂಗ ಉಂಟೆಂಬ ತ್ರಿವಿಧ ಲಿಂಗದ ಭಿನ್ನ ಭಾವದ ಬಿರುಕಿನ ಸಂದಳಿಯಬೇಕು. ನೋಡ್ಲಿಕ್ಕೆ ಇವು ಮೂರು ಕಂಡ್ರೂ ಇವು ಒಂದೇ. ಇಷ್ಟಲಿಂಗ ಬೇರೆ ಅಲ್ಲ, ಪ್ರಾಣಲಿಂಗ ಬೇರೆ ಅಲ್ಲ, ಭಾವಲಿಂಗ ಬೇರೆ ಅಲ್ಲ. ಒಂದೇ ಮೂರಾಗಿದೆ, ಬೇರೆ ಅಲ್ಲದು. ಆ ಒಂದರಲ್ಲಿ ಮತ್ತೆ ಎರಡೆರಡು ಆಗ್ತವೆ, 6 ಆಗ್ತವೆ. ಇಷ್ಟಲಿಂಗದಲ್ಲಿ 2, ಪ್ರಾಣಲಿಂಗದಲ್ಲಿ 2, ಭಾವದ ಲಿಂಗ. ಅದಕ್ಕೆ ನಾವು ಆಚಾರಲಿಂಗ ಗುರುಲಿಂಗ ಇವನ್ನೆಲ್ಲ ಹೇಳ್ತೇವೆ. ಅದಕ್ಕೆ ಮತ್ತೆ ಕೊಡ್ತೇವೆ ನಾವು. ಅದು ಮುಂದೆ ಹೋಗೋಣ, ಲಿಂಗ ಸಿಕ್ಕಿಲಕ್ಕೆ ಹೋದಾಗ ನೋಡೋಣ. ಇಲ್ಲಿ ಈ ಬಿರುಕಿನ ಸಂದನಳಿಯಬೇಕು. ಈ ಭೇದ ಭಾವ ಇರಬಾರ್ದಲ್ಲೇ, ಒಂದೇ ಅದು. ಸ್ಥೂಲಕ್ಕೆ ಇಷ್ಟಲಿಂಗ, ಸೂಕ್ಷ್ಮಕ್ಕೆ ಭಾವಲಿಂಗ, ಕಾರಣ ಶರೀರಕ್ಕೆ ಪ್ರಾಣಲಿಂಗ ಭಾವಲಿಂಗ. ಇಷ್ಟ ಪ್ರಾಣ ಭಾವ. ಆಗ ಲಿಂಗದಲ್ಲಿ ಐಕ್ಯತೆ ಅಳವಡುವುದು. ಆವಾಗ ಲಿಂಗದಲ್ಲಿ ಐಕ್ಯತೆ ಬರ್ತೈತಿ. ಈ ಮೂರು ಭಿನ್ನವನ್ನು ತೆಗೆದಾಗ ಇಷ್ಟಲಿಂಗನ ಬೇರೆ, ಪ್ರಾಣಲಿಂಗನ ಬೇರೆ, ಭಾವಲಿಂಗನ ಬೇರೆ ಅನ್ಕೊಂತ ಕುಂತ ನಡೆಯೋದಿಲ್ಲ. ಇಷ್ಟಲಿಂಗ ಯೋಗ ಮಾಡುವಾಗ ಪ್ರಾಣಲಿಂಗದ ಯೋಗದ ಅನುಸಂಧಾನ ನಡಿಬೇಕು. ಇಷ್ಟಲಿಂಗ ನಡೆಯುವಾಗ ಭಾವಲಿಂಗದ ಅನುಸಂಧಾನ ನಡಿಬೇಕು. ಇವೆಲ್ಲವೂ ಏನಂದ್ರೆ ಏಕಕಾಲಕ್ಕೆ ನಡೀತಕ್ಕಂಥ ಪೂಜೆಗಳು, ಬೇರೆ ಬೇರೆ ನಡೀತಕ್ಕಂಥ ಪೂಜೆಗಳಲ್ಲ. ಇಷ್ಟಲಿಂಗವನ್ನು ನಾವು ಧ್ಯಾನಿಸುವಾಗ, ದೃಷ್ಟಿಯೋಗ ಮಾಡುವಾಗ ಅದು ಪ್ರಾಣಲಿಂಗದ ಯೋಗನೂ ನಡಿಬೇಕು, ಭಾವಲಿಂಗದ ಯೋಗನೂ ನಡಿಬೇಕು. ಇದೊಂದು ಸಮಯಕ್ಕೆ ಬೇರೆ, ಅದೊಂದು ಸಮಯಕ್ಕೆ ಬೇರೆ ಅನ್ನುವಂಥದ್ದಿಲ್ಲ. ಈ ಮೂರೂ ಬಿರುಕಿನ ಸಂದ ನಡಿಯಬೇಕು. ಆ ಲಿಂಗದಲ್ಲಿ ಐಕ್ಯತೆ ಅಳವಡುವುದು. ತ್ರಿವಿಧ ಲಿಂಗವಳಿದಲ್ಲಿ ತ್ರಿವಿಧ ಲಿಂಗ ಅಳಿಯುವುದು, ತ್ರಿವಿಧ ಅಂಗ ಅಳಿಯುವುದಲ್ಲಿ, ಈ ತ್ರಿವಿಧ ಅಂಗ ಅಳಿದಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತ್ರಿವಿಧ ಅಂಗಗಳು ಅಳಿದಲ್ಲಿ ತ್ರಿವಿಧ ಲಿಂಗವಳಿಯುವುದು. ಅಂಗವಳಿದು ಲಿಂಗದಲ್ಲಿ ಸಮರಸವಾಗುವುದು. ಅದಕ್ಕೆ ನಾವೇನಂತ ಕರಿತೇವೆ? ಸ್ವಯಂ ಲಿಂಗದಿರವೆಂದು ಸಿದ್ದರಾಮ ದೇವರಿಗೆ ಪ್ರಭುದೇವರು ಹೇಳ್ತಾರೆ. ಭಿನ್ನ 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 ಅನ್ನಕತಿಯಲ್ಲ, ಅದು ಭಿನ್ನ ಅಲ್ಲ, ಅದು ಭಿನ್ನವಲ್ಲ. ಇಷ್ಟಲಿಂಗ ಯೋಗವನ್ನು ಮಾಡ್ತಾ 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 ಹೋದಾಗ ಅದು ಪ್ರಾಣಲಿಂಗದ ಯೋಗವೂ ನಡೀತೈತೆ, ಅಲ್ಲಿ ಭಾವಲಿಂಗದ ಯೋಗವೂ ನಡೀತೈತೆ. ಅಲ್ಲಿ ಬರೇ ಇಷ್ಟಲಿಂಗದ ಯೋಗ ಮಾಡಾಕತ್ತೀರಿ, ದೃಷ್ಟಿ ಯೋಗ ಮಾಡಾಕತ್ತೀರಿ ಅಂದ್ರೆ ಅದರ ಅರ್ಥ ಅದು ಭಾವಲಿಂಗದ ಪೂಜೆ ಅಲ್ಲ ಅಂತ ತಿಳ್ಕೊಬೇಡ್ರಿ.
ಇಷ್ಟಲಿಂಗಧಾರಿಗಳಲ್ಲದವರು ಮಾಡುವಾಗ ಅದು ಇಷ್ಟಲಿಂಗ ಯೋಗ ನಡೆಯೋದಿಲ್ಲ. ಅದು ಕೇವಲ ಭಾವಲಿಂಗದಲ್ಲಿ ಇರ್ತಾರೆ ಅವ್ರು ಧ್ಯಾನಾಸಕ್ತರಾಗಿರ್ತಾರೆ. ಅದು ಬಸವಣ್ಣವರು ಈ ಇಷ್ಟಲಿಂಗವನ್ನು ಕೊಡೋಕ್ಕಿಂತ ಮುಂಚೆ ಇರುವಂಥ ಅದು ಆಧ್ಯಾತ್ಮದ ಸಾಧನೆಗಿರುವ ಮಾರ್ಗ ಅಷ್ಟಾಂಗ ಯೋಗಗಳಿದ್ದು. ಅಷ್ಟಾಂಗ ಯೋಗಗಳಿದ್ದಾಗ ಅನಿವಾರ್ಯವಾಗಿ ಅವರು ಧ್ಯಾನ, ಯಮ, ನಿಯಮ, ಹೌದಾ, ಪ್ರಾಣಾಯಾಮ, ಆಸನ ಇವೆಲ್ಲ ಮಾಡಬೇಕಾಗತ್ತೆ. ಪ್ರತ್ಯಾಹಾರ, ಧಾರಣ ಇವೆಲ್ಲ ಅಷ್ಟಾಂಗ ಯೋಗಗಳಲ್ಲಿ ಧ್ಯಾನವನ್ನು ಅವರು ಪ್ರಮುಖವಾಗಿ ಇಟ್ಕೊಂಡ್ರು. ಆ ಧ್ಯಾನದಿಂದ ಸಮರಸವನ್ನು, ಮನಸ್ಸಿನ ನಿಗ್ರಹವನ್ನು, ಮನಸ್ಸಿನ ಏಕಾಗ್ರತೆಯನ್ನು ಮಾಡಿಕೊಳ್ಳಿಕ್ಕೆ ಧ್ಯಾನ ಮಾರ್ಗ ಒಂದು ಅದು ಅತ್ಯಂತ ಪ್ರಚಲಿತವಾಗಿ ಎಲ್ಲರೂ ಹೇಳಿದಂಥದ್ದು, ಅಲ್ಲಿವರೆಗಿದ್ದಂಥದ್ದು. ಬಸವಣ್ಣವರು ಈ ಅಷ್ಟಾಂಗ ಯೋಗಗಳಲ್ಲಿರ ಬಳಲಿಕೆ ಅಂದರೆ ಅಲ್ಲಿ ಅಷ್ಟು ಕಷ್ಟ, ಅಷ್ಟು ದೌಡು ಸಮನಿಸೋದಿಲ್ಲ, ಸಮರಸ ಭಾವ ಬೇಗ ಬರೋದಿಲ್ಲ. ಧ್ಯಾನಕ್ಕೆ ಕೂಡಬೇಕು, ಧ್ಯಾನದಿಂದ ಅದನ್ನು ಸಾಧಿಸಬೇಕು ಅಂತಂದರೆ ಸಾಮಾನ್ಯರಿಗೆ ಅಸಾಧ್ಯವಾದದ್ದು. ಎಲ್ಲ ಜಂಜಾಟಗಳನ್ನು ಬಿಟ್ಟು ಅಧ್ಯಾತ್ಮ ಸಾಧನೆಗೆ ಅಂತಲೇ ಹೋದವರಿಗೆ ಮಾತ್ರ ಅದು ಅಳವಡುವಂಥದ್ದು, ಪ್ರಶ್ನೆ ಇಲ್ಲ. ಸಾಮಾನ್ಯರಿಗೂ ಅದು ತಲುಪಬೇಕಲ್ಲ. ಸಂಸಾರ ತ್ಯಾಜ್ಯ ಮಾಡಿ ಹೋಗ್ಲಿಕ್ಕೆ ಎಷ್ಟು ಜನರಿಗೆ ಸಾಧ್ಯ ಅದನ್ನೆಲ್ಲ ಮಾಡಲಿಕ್ಕೆ? ಆ ಕಾರಣದಿಂದ ಇಷ್ಟಲಿಂಗ ಯೋಗವನ್ನು ಕೊಟ್ಟರು. ಅಷ್ಟಾಂಗ ಯೋಗ ಬಲು ಕಷ್ಟವೆಲ್ಲ ಮಗನೇ ಎಂದೊಲಿದು ಇಷ್ಟಲಿಂಗವನ್ನು ಸೃಷ್ಟಿಸಿ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯ. ಅಷ್ಟಾಂಗ ಯೋಗ ಭಾಳ ಕಷ್ಟ ಅಂತೇಳೋದು. ಇಷ್ಟಲಿಂಗವನ್ನು ಸೃಷ್ಟಿಸಿ ಅಂತಾರೆ ಅವರು. ಸೃಷ್ಟಿಸಿ ಏನ್ರಿ ಕರಕಿತ್ತ ಶ್ರೇಷ್ಠ ಗುರುವೇ ಕೃಪೆಯ. ಅಲ್ಲಿವರೆಗೂ ನಾವು ಆ ಮನಸ್ಸಿನ ನಿಗ್ರಹ, ಏಕಾಗ್ರತೆಯನ್ನು ಪಡೀಲಿಕ್ಕಿರುವ ಮಾರ್ಗ ಧ್ಯಾನ ಮಾರ್ಗ. ಇವತ್ತಿಗೂ ಪ್ರಚಲಿತದ ಲಿಂಗಧಾರಿಗಳಲ್ಲದವರು ಧ್ಯಾನವನ್ನೇ ಅವಲಂಬಿಸಬೇಕಾಗತ್ತೆ. ಧ್ಯಾನ ಬಿಟ್ಟರೆ ಆ ಧ್ಯಾನದ ಪ್ರಕಾರಗಳಲ್ಲಿ ಅದನ್ನು 4 ವಿಧದಲ್ಲಿ ಮಾಡ್ಕೊತಾರೆ. ಅದನ್ನು ಬ್ರಹ್ಮರಂಧ್ರದಲ್ಲಿ ಭಾವಿಸ್ಕೊಂಡು ಅಲ್ಲಿ ಲಿಂಗ ಇದೆ, 1000 ದಳದ ಕಮಲದಲ್ಲಿ ಒಂದು ಲಿಂಗ ಇದೆ, ಆ ಲಿಂಗವನ್ನು ಭಾವಿಸ್ಕೊಂಡು ಧ್ಯಾನಾಸಕ್ತರಾಗೋದು ಒಂದು. ಭ್ರೂಮಧ್ಯವನ್ನೇ ಕಾನ್ಸಂಟ್ರೇಷನ್ ಮಾಡಿ ಭ್ರೂಮಧ್ಯದಲ್ಲಿ ಲಿಂಗ ಇದೆ ಅಂತ ತಿಳ್ಕೊಂಡು ಆ ಧ್ಯಾನ ಮಾಡ್ತಕ್ಕಂಥವ್ರು ಇದಾರ. ಆ ನಂತರ ಇನ್ನೂ ಸರಳೀಕರಣ ಮಾಡ್ಬೇಕಂತೇಳೋದು ಮೂಗಿನ ನೇರವನ್ನು ಅಬ್ಸರ್ವ್ ಮಾಡಿ ನೀವು ಧ್ಯಾನವನ್ನು ಮಾಡಿರಿ ಅಂತ ಕ್ರಮ ಕೊಟ್ಟರು. ಅದು ಬೇಡ ಅಂತಂದ್ರೆ ನೀವು ನಿಮ್ಮ ಉಸಿರನ್ನೇ ಅಬ್ಸರ್ವ್ ಮಾಡಿಕೊಂಡು ಉಸಿರಿನ ಏರಿಳಿತವನ್ನೇ ನೀವು ಅಬ್ಸರ್ವ್ ಯುವರ್ ಬ್ರೆತ್ ಅಂತ ಕರೀತಾರೆ. ಉಸಿರಿನ ಏರಿಳಿತವನ್ನೇ ನೀವು ಅಬ್ಸರ್ವ್ ಮಾಡ್ತಾ 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 ಧ್ಯಾನವನ್ನು ಮಾಡಿರಿ ಅಂತ ಹೇಳುವಂಥ ಕ್ರಮ. ಧ್ಯಾನವನ್ನು ಮಾಡಿರಿ ಅಂತ ಕ್ರಮ. ಇವು ಅಷ್ಟು ಬೇಗ ಅಳವಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡ್ತಾರೆ, ಸಾಧಿಸ್ತಾರೆ. ಆದರೆ ಮನಸ್ಸಿನ ಏಕಾಗ್ರತೆ ಎಷ್ಟೊತ್ತು ಕುಂತ್ರ ಅದು ಏಕಾಗ್ರತೆ ಯಾಕೆ ಮನಸ್ಸದು ವಿಚಾರರಹಿತವಾಗಿ ಮನಸ್ಸು ನಿಲ್ಲಬೇಕಾಗಿತ್ತಂದ್ರೆ ವಿಚಾರರಹಿತವಾಗಿ ಮನಸ್ಸು ನಿಲ್ಲಬೇಕು. ಆಲೋಚನಾರಹಿತ ಮನಸ್ಸಿನ ಸ್ಥಿತಿ. ಧ್ಯಾನದ ಪರಿಣಾಮ ಏನು? ಆಲೋಚನಾರಹಿತ ಮನಸ್ಸಿನ ಸ್ಥಿತಿ. ಮನಸ್ಸು ಯಾವುದೇ ಆಲೋಚನೆಗಳನ್ನು ಮಾಡದೇ ಇರುವಂಥ ಸ್ಥಿತಿ ತಲುಪಬೇಕು ಮನಸ್ಸು. ಅದು ಧ್ಯಾನದ ಪರಮೋದ್ದೇಶ. ಅದು ಧ್ಯಾನದ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಕ್ಕೆ ಕುಂತ್ರೆ ಏನೆಲ್ಲ ವಿಚಾರಗಳು ಬರ್ತಾವೆ ನಮ್ಮ ಮುಂದೆ. ಇಲ್ಲದ ವಿಚಾರಗಳು ಬಂದು ಹೋಗ್ತಾವೆ. ಅವನು ಏನು ಹೇಳ್ತಾರೆ ಅವರು, ಬಂದು ಹೋಗಲಿ ಅವ್ನು ಬಿಡ್ರಿ ಅಂತಾರೆ ಅವರು. ಬಂದು ಹೋಗಲಿ ಬರ್ತಾ ಎಷ್ಟು ಬರ್ತಾವೆ ಬರಲಿ, ಎಷ್ಟು ಬರ್ತಾವೆ ಬಿಡಲಿ, ಹಂಗೆ ಕೂಡ್ಬೇಕು ನಾವು. ಅರ್ಧ ತಾಸು 2 ತಾಸು ಕೂಡ್ಬೇಕು. ಯಾವುದೋ ಒಂದು ಕ್ಷಣದಲ್ಲಿ ಥಾಟ್ಲೆಸ್ ಮೈಂಡ್ ಬರುತ್ತೆ. ಒಂದು ಕ್ಷಣದಲ್ಲಿ ಏನೂ ವಿಚಾರ ಇಲ್ಲದ ಸ್ಥಿತಿ ಬರುತ್ತೆ. ಆ ಸ್ಥಿತಿಯನ್ನು ಅನುಭವಿಸ್ಬೇಕಂತ ಹೇಳ್ತಾರೆ ಧ್ಯಾನದಲ್ಲಿರ್ತಕ್ಕಂಥ. ಅದು ಯಾವಾಗ ಬಂದು ಹೋಗ್ತೈತಿ, ಯಾವಾಗೋ ಬರ್ತೈತಿ ಆ ಸ್ಥಿತಿ, ಮತ್ತೆ ಹೋಗ್ತೈತಿ, ಮತ್ತೆ ವಿಚಾರ ಬರ್ತಾವೆ, ಮತ್ತೆ ಬಂದು ಹೋಗ್ತೈತಿ, ಮತ್ತೆ ವಿಚಾರ ಬರ್ತಾವೆ. ಹಿಂಗೆ ಎಷ್ಟೊತ್ತು ಕೂಡಬೇಕು, ದಿನ ಎಷ್ಟು ತಾಸು ಮಾಡಬೇಕು, ಆ ಸ್ಥಿತಿ ಮುಟ್ಟಬೇಕು. ಪ್ರಾಕ್ಟೀಸ್ ಮಾಡ್ತಾ ದಿನಕ್ಕೆ ಹಂಗೆ 4, 5, 6 ತಾಸು ಧ್ಯಾನ ಮಾಡಿದಾಗ ಆ ಸ್ಥಿತಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕಾಯಕ ಮಾಡ್ಕೊಂಡು ಇದನ್ನು ಮಾಡ್ಬೇಕಲ್ಲ. ಹೀಗಾಗಿ ಎಲ್ಲರಿಗೂ ಇದು ಸಾಧ್ಯವಾಗದ ಕ್ರಮ ದಾರಿ ಅಂತ. ಕೆಲವರು ಸಾಧಿಸಿದರು, ಎಲ್ಲವನ್ನು ಬಿಟ್ಟು ತ್ಯಾಜ್ಯವನ್ನು ಮಾಡಿ ಏನೂ ಬೇಡ ಮಾಡಿ ಹೋದವರಿಗೆ ಇದು ಸಾಧ್ಯ ಆಯ್ತು. ಬಟ್ ಸಾಮಾನ್ಯರಿಗೂ ಕಾಯಕವನ್ನು ಬಿಡಲಾರ್ದನ ಈ ಸ್ಥಿತಿ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಬಸವಣ್ಣವ್ರು ಏನು ಮಾಡಿಬಿಟ್ರು, ಇಷ್ಟಲಿಂಗವನ್ನು ಕೊಟ್ಟರು. ಅಲ್ಲಿ 4, 5 ಈಗ ಮೊದಲು ಮೊಬೈಲ್ ಚಾರ್ಜರ್ ಬಂದಾಗ್ರಿ
2 ತಾಸು 3 ತಾಸು 4 ತಾಸು ಇಟ್ಟಾಗ ಫುಲ್ ಚಾರ್ಜ್ ಆಕಿತ್ತು, ಹೌದಲ್ಲ ರೀ. ಈಗ ಮತ್ತೆ ಟೆಕ್ನಾಲಜಿ ಎಲ್ಲ ಬಂದು ಒಂದು 10 ನಿಮಿಷ ಇಟ್ರೂ ದೌಡ್ ಚಾರ್ಜ್ ಆಗುವಂಥ ಹಿಂಗೆ ನೋಡ್ರಿ. ಇಷ್ಟಲಿಂಗ ಯೋಗ ಅಂದ್ರೆ ಇಷ್ಟ ರೀ. ನೀವು ಯಾವ ಮನಸ್ಸಿನ ಸ್ಥಿತಿಯನ್ನು 8-10 ತಾಸು ಕುಂತಾಗ ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್ ಅಂತ ಕರಿತೇವಲ್ಲ ನಾವು, ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್ ಅಂತ ಕರಿತೀವಲ್ಲ. ಯಾವಾಗ ನೀವು 7-8 ತಾಸು ಕುಂತಾಗ ಯಾವಾಗೋ ಆ ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್ ಸಾಧಿಸೋದೈತಲ್ಲ, ನೀವು ಅರ್ಧ ತಾಸು ಲಿಂಗ ನೋಡಿಬಿಟ್ರೆ ಸಾಧಿಸ್ತೀರಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಷ್ಟಾಂಗ ಯೋಗ ಒಲು ಕಷ್ಟವೆಲ್ಲೋ ಮಗನೇ ಎಂದೊಲಿದು ಇಷ್ಟಲಿಂಗವನ್ನು ಸೃಷ್ಟಿಸಿ ಕರಕಿತ್ತ ಶ್ರೇಷ್ಠ. ಕಪ್ಪು ಕಂತೆಯ ಲಿಂಗವನ್ನು ನಾವು ಅಂಗೈಯೊಳಟ್ಕೊಂಡು ದಿನಕ್ಕೆ 10 ನಿಮಿಷ 15 ನಿಮಿಷ 20 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಯೋಗವನ್ನು ದೃಷ್ಟಿಯೋಗವನ್ನು ಮಾಡ್ತಾ 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 ಹೋದಾಗ ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸು ಅವನ್ನ ಈ ಕಪ್ಪು ಬಣ್ಣದ ಕಂತೆ ಅಬ್ಸಾರ್ವ್ ಮಾಡ್ಕೊತೈತಿ. ಇದು ಅದರ ಗುಣ. ಕಪ್ಪು ಕಂತೆಯ ಗುಣ ಏನಂದರೆ ನೆಗೆಟಿವ್ ಥಾಟ್ಸನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದು. ನಾವು ಕಪ್ಪು ಕಂತೆಯ ಲಿಂಗವನ್ನು 1 ಫೀಟ್ ಅಂತರದಲ್ಲಿ ಇಟ್ಕೊಂಡು ಕಣ್ಣಿನ ದೃಷ್ಟಿಯನ್ನು ನೋಡಿದಾಗ ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸನ್ನು ಅದು ಅಬ್ಸಾರ್ವ್ ಮಾಡಿಕೊಂಡಾಗ ಒಳಗೆ ಉಳಿದೇನು ಪಾಸಿಟಿವ್ ಥಾಟ್ಸ್ ಅದು ಜಕ್ಕೊಂತೈತಲ್ಲ, ಅದನ್ನು ನಾವು ನೋಡ್ತಾ 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 ಹೋದಾಗ ದಿನನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಯಾವುದು 7-8 ತಾಸು ಮಾಡಿದಾಗ ನೀವು ಯಾವುದನ್ನು ನೀವು ಪಡಿತಿದ್ರಲ್ಲ ಅದನ್ನು ಹಾಫ್ ಆನ್ ಅವರ್ ಮಾಡಿದಾಗ ಪಡಿತೀರಲ್ಲ, ಆ ಥಾಟ್ಲೆಸ್ ಪೀರಿಯಡ್ ಆಫ್ ಮೈಂಡ್ ಅನ್ನೋದನ್ನು ನೀವು ಹಾಫ್ ಆನ್ ಅವರ್ ಪೀರಿಯಡ್ನಾಗ ಪಡಿತೀರಲ್ಲ, ಜೀರೋ ಮೈಂಡ್ ಸ್ಟೇಟ್ ಅಂತ ಕರಿತೇವೆ. ಅದಕ್ಕೆ ಮನಸ್ಸು ಇಲ್ಲದ ಸ್ಥಿತಿ ಅಂತ ಕರಿತೇವೆ. ಸಾಧಕರು ಹೇಳ್ತಾರೆ ಅದನ್ನು ನೋಡ್ತಾ 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 ಅಂಗೈ ಒಳಗೆ ಲಿಂಗನೇ ಇಲ್ದಂಗೆ ಆಗತ್ತೆ, ಅಂಗೈ ಒಳಗಿನ ಲಿಂಗ ನಿಮಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ ಸಾಧಕರು. ಆ ಸ್ಥಿತಿಗೆ ನಾವು ಮುಟ್ಟಬೇಕು. ಅಂಗೈ ಒಳಗಿನ ಲಿಂಗ ಕಾಣದೇ ಹೋದಾಗ ಅಲ್ಲಿ ಮನಸ್ಸು ಇಲ್ಲದಂಗೆ ಆಗತ್ತೆ, ಅಷ್ಟೇ. ಅದು ಯಾವಾಗ ಅಂಗೈ ಒಳಗಿನ ಲಿಂಗ ಕಾಣದ ಸ್ಥಿತಿ ನೀವು ಮುಟ್ತೀರಿ ದೃಷ್ಟಿಯೋಗ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ನಿಮ್ಮ ಮನಸ್ಸು ಇಲ್ಲದ ಸ್ಥಿತಿ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಜೀರೋ ಮೈಂಡ್ ಸ್ಟೇಟ್. ಮನಸ್ಸು ರಹಿತ ಅಥವಾ ಆಲೋಚನೆಗಳಿಲ್ಲದ ಮನಸ್ಸಿನ ಸ್ಥಿತಿ. ಇದು ಧ್ಯಾನದ ಮೂಲ ಉದ್ದೇಶ. ಎಲ್ಲಿ ನೆಗೆಟಿವ್ ಥಾಟ್ಸ್ ಇಲ್ಲ, ನೆಗೆಟಿವ್ ಥಾಟ್ಸ್ ಎಲ್ಲಿ ಖಾಲಿ ಆಕ್ಕವು, ಪಾಸಿಟಿವ್ ಥಾಟ್ಸ್ ಉಳಿತೈತಲ್ಲ, ದಟ್ ಈಸ್ ದ ಡಿವಿನಿಟಿ, ಅದು ದೈವತ್ವ. ಹಂಗಾರೆ ಮಾನವ ಮಹಾದೇವ ಆಗುವಂಥ ಮಾರ್ಗ ಏನು ಅಂದರೆ ನೆಗೆಟಿವಿಟಿಯನ್ನು ತಕ್ಕೋಬೇಕು. ನಮ್ಮ ಅಂತರಂಗದಲ್ಲಿರೋ ನೆಗೆಟಿವಿಟಿಯನ್ನು ಅದಕ್ಕೆ ಪ್ರಳಯದ ಕಸ ಅಂತ ಕರೀತಾರೆ. ಪ್ರಳಯದ ಕಸ ಅಂತ. ತಿಳಿಯಲಿಯದು ಎಚ್ಚರಲಿಯದು ಬೆಳೆಯ ಭೂಮಿಯಲ್ಲಿ ಪ್ರಳಯದ ಕಸ ಹುಟ್ಟಿ, ಅದು ಅವಗುಣವೆಂಬ ಕಸವನ್ನು ಕಿತ್ತೊಗೆದಾಗ ಸುಳಿಯೊಡೆದು ಬೆಳೆವೆನು ಕೂಡಲ ಸಂಗಮ ದೇವ. ಒಳಗೆ ಅರಿವಿನ ಪ್ರಜ್ಞೆಯ ಬೀಜ ಐತಿ, ಒಳಗೆ ಅವಗುಣ ಅಂತಕ್ಕಂಥ ಪ್ರಳಯದ ಕಸ ಆ ಬೀಜ ಊರಿದ ಜಗದಾಗ ಬೆಳೆಯಾಕತ್ತೈತಲ್ಲ, ಆ ಕಸ ಸ್ವಲ್ಪ ಸರಿಸಿಬಿಟ್ರೆ ಬೀಜ ಮೊಳೆ ಕೊಡೋದು ಬೆಳೆ ಹಾಕತ್ತಲ್ಲ, ಅದನ್ನ ಹೇಳ್ಯಾರ ಅವರು. ಇದು ಇಷ್ಟಲಿಂಗ ಯೋಗದಿಂದ ಆಗತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಾಕತ್ತಾರ ಪ್ರಭುದೇವರು. ಎಷ್ಟು ಅದ್ಭುತ ಐತಲ್ಲ ಇದು. ಏನೂ ಮಾಡೋದು ಬೇಕಾಗಿಲ್ಲ. ನಾವು ಮುಂಜಾನೆ 4-4:15 ಏಳೋದೈತಿ, ಸ್ನಾನ ಮಾಡೋದೈತಿ, ಸುಮ್ಮ ಒಳ್ಳೆ ಲಿಂಗ ಮಾಡಿಸ್ಕೊಳ್ಳೋದು, ಕಂತಿ ಲಿಂಗ, ಒಂದು 15-20 ನಿಮಿಷ ಅದನ್ನು ದೃಷ್ಟಿಯೋಗ ಮಾಡಿಬಿಟ್ರೆ, ಅದಕ್ಕಿನ್ನೂ ಸಾಧಕರು ಹೇಳ್ತಾರೆ, ತಿಳಿದವ್ರು ಹೇಳ್ತಾರೆ, ಕಾನ್ಸಂಟ್ರೇಷನ್ ಆಗ್ಬೇಕಾಯ್ತಂದ್ರೆ ಭ್ರೂಮಧ್ಯದಲ್ಲಿ ಒಂದಿಷ್ಟು ಭಸ್ಮದ ಇದನ್ನು ಹಚ್ಕೊಂಡು ಇಲ್ಲಿ ನಾವು ಅಂತರದಲ್ಲಿ ನೋಡಿದಾಗ ಹೊಳಪಿನ ಲಿಂಗದಲ್ಲಿ ನಮ್ಮ ಮುಖ ಕಾಣ್ತಿರ್ತೈತಿ. ಮುಖ ಕಂಡಾಗ ನಾವು ಇಟ್ಟಂಥ ಭಸ್ಮದ ಬೊಟ್ಟು ಅದರಲ್ಲಿ ಕಾಣ್ತೈತೆ ಬೆಳ್ಳಂದು. ಅದನ್ನು ನೋಡ್ತಾ ಹೋಗ್ಬಿಟ್ರೆ ನೀವು ದೃಷ್ಟಿಯೋಗ ಆಗತ್ತೆ. ಭಾಳ ಇನ್ನೂ ಸರಳೀಕರಣ ಮಾಡಿ ಸಾಧಕರು ಹೇಳ್ತಾರೆ. ದಿನ ಒಂದು 15 ನಿಮಿಷ, ದಿನ ಒಂದು 20 ನಿಮಿಷ, ದಿನ ಒಂದು 30 ನಿಮಿಷ, ದಿನ ಒಂದು 40 ನಿಮಿಷ ಅದಕ್ಕೆ ಸಮಯ ಕೊಟ್ಟು ನಾವು ಯೋಗ ಸಾಧನೆಯನ್ನು ಮಾಡ್ಕೊತ ಹೋದಾಗ ನಾವೇನು 10 ತಾಸು ಧ್ಯಾನಕ್ಕೆ ಕುಂತು ಮಾಡಿದಂಥ ಪರಿಣಾಮಗಳು ಇಲ್ಲಿ ಭಾಳ ಕ್ವಿಕ್ಕಾಗಿ ಆಗ್ತದೆ ಅನ್ನುವಂಥ ಒಂದು ವಿಚಾರವನ್ನು ಸಾಧಕರು ನಮಗೆ ತಿಳಿಸ್ಕೊಡಾಕತ್ತಾರೆ. ನಾವು ಮಾಡ್ಬೇಕು, ಆ ಸಾಧನೆಯನ್ನು ನಾವೆಲ್ಲ ಮಾಡಬೇಕು. ಈ ಸಾಧನೆಯನ್ನು ಇಲ್ಲಿ ಹೇಳಾಕತ್ತಾರೆ ಯಾರು? ಪ್ರಭುದೇವರು. ಏನು? ಆ ಲಿಂಗದಲ್ಲಿ ಇಷ್ಟ ಆದಾಗ ಇಷ್ಟಲಿಂಗನೂ ಇಲ್ಲ, ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳ ಸಮರಸವಾಗಿ
ಏಕೋಭಾವದಲ್ಲಿ ನಿಂತಾಗ ಯಾವುದು ಇಷ್ಟಲಿಂಗ ಪೂಜೆ, ಯಾವುದು ಪ್ರಾಣಲಿಂಗದ ಪೂಜೆ, ಯಾವುದು ಭಾವಲಿಂಗದ ಪೂಜೆ ಅಂತ ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ ಅಂತಲ್ಲಿ, ಡಿಫ್ರೆನ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ಈ ಸ್ಥಿತಿ ಮುಟ್ಟಿದಾಗ ನಾವು. ಆವಾಗ ಅದೇ ಸ್ವಯಂ ಲಿಂಗದಿರವೆಂದು ಅಲ್ಲಮ ಪ್ರಭುದೇವರು ಸಿದ್ದರಾಮದೇವರಿಗೆ ಅರುಹುತ್ತಾರ, ತಿಳಿಸ್ತಾರ. ಆವಾಗ ಅದಕ್ಕೆ ಸಿದ್ದರಾಮಯ್ಯ ದೇವರ ಪ್ರತ್ಯುತ್ತರ ಹಿಂಗೆ ಹೇಳಿದ ಮೇಲೆ ಅವ್ರೇನಂತಾರ, ಕಾಯ ಸೊನೆ ಅರಿತಲ್ಲದೆ ಹಣ್ಣಿನ ರಸ ಚಿನ್ನದೋರದು, ಕಾಯ ಕರ್ಮವ ಮಾಡಿ ಜೀವಜ್ಞಾನವನರಿತು ತ್ರಿವಿಧ ಭಾವ ಶುದ್ಧವಾಗಿ ಅಲ್ಲದೆ ಮೇಲೆ ಕಾಣಲಿಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ. ಏನು ಹೇಳಿದ್ರು ಇವರು? ಕಾಯ ಸೊನೆ ಅಂತಂದ್ರೆ ಇಲ್ಲಿ ಕಸುಕಾಯಿ ಇನ್ನೂ ಹಣ್ಣಾಗಿಲ್ಲ, ಕಸಗಾಯಿ ಅಂತ ಕರಿತೀವಲ್ರಿ, ಕಸುಕಾಯಿ ಅದರ ರಸ, ಕಸುಕಾಯಿಯ ರಸ ಅದು ಪರಿಪಕ್ವವಾಗದೆ, ಅದರೊಳಗೆ ರಸ ಇಲ್ಲನು, ರಸ ಐತಿ, ಆದರೆ ಹಣ್ಣಾದ ರಸದಲ್ಲಿರುವಂಥ ರುಚಿ ಇನ್ನೂ ಕಸುಕಾಯಿ ಇದ್ದಂತಹ ಅದರೊಳಗಿನ ರಸದಲ್ಲಿಯ ರುಚಿ ಬೇರೆ ಆಗತ್ತೆ, ರುಚಿ ಬೇರೆ. ಇನ್ನೂ ಪರಿಪಕ್ವವಾಗದೆ ಹಣ್ಣಿನ ರಸದ ಲಕ್ಷಣವು ಸಿಪ್ಪೆಯಲ್ಲಿ ತೋರುವುದಿಲ್ಲ. ಎಲ್ಲ ಬೆಳೆದು ನಿಂತೈತಿ, ಇನ್ನೂ ಮಾವಿನ ಹಣ್ಣು ನೋಡ್ರಿ ನೀವು, ಬಣ್ಣ ಬಂದಿರ್ತೈತಿ, ಕಾಯೆಲ್ಲ ಆಗಿರ್ತೈತಿ, ಎಲ್ಲ ಇನ್ನೂ ಕಸಗಾಯಿ ಇದ್ದಾಗ ಆ ಸಿಪ್ಪಿಗೀರ್ರಿ ಆ ರುಚಿ ಬರೋದಿಲ್ಲ ಅಂತ, ಆ ಸಿಪ್ಪಿಯೊಳಗೆ ಅದು ಬರೋದಿಲ್ಲ, ಅಥವಾ ಸಿಪ್ಪಿ ಮಾಗೋದಿಲ್ಲ, ಹೊರಗಿನ ಸಿಪ್ಪಿ ಮಾಗೋದಿಲ್ಲ. ಕಾಯ ಕರ್ಮವ ಮಾಡಿ ಜೀವಜ್ಞಾನವನರಿತು ಲಿಂಗದ ನಿಜ ನಿಲವಿನಲ್ಲಿ ನಿಲ್ಲಬೇಕಾದ್ರೆ ಕಾಯದಿಂದ ಕರ್ಮವ ಮಾಡಿ, ಈ ಕಾಯದಿಂದ ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು, ಕಾಯದಿಂದ ಕರ್ಮವ ಮಾಡಿ ಅದರಿಂದ ಜೀವನ ನಿಜ ಸ್ವರೂಪ ಜ್ಞಾನವನ್ನು ಅರಿಬೇಕು. ಜೀವನದ ನಿಜ ಸ್ವರೂಪದ ಜ್ಞಾನನೂ ನಾವು ಮಾಡ್ತಕ್ಕಂಥ ಕಾಯಕದಿಂದ ಬರ್ತೈತಿ, ಬರಂಗಿಲ್ಲ ಅಂತಲ್ಲ. ಕಾಯಕ ಮಾಡದೆ ಹೋದರೆ ಜೀವನದ ಜ್ಞಾನ ಬರೋದೇ ಇಲ್ಲ ಅಂತಲ್ಲ. ಬರೇ ನಾವು ಇದನ್ನು ಮಾಡ್ಕೊತ ಕುಂತೀವಿ ಅಂದ್ರೆ ಅದು ಆಗೋದಿಲ್ಲ. ಜೀವನ ನಾವು ನಿತ್ಯದ ಕಾಯಕಗಳಲ್ಲಿನೂ ಕರ್ಮಗಳಲ್ಲಿನೂ ನಾವು ಜೀವನದ ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ. ಆ ರೀತಿಯಾಗಿದ್ದಾಗ ಅದರಂತೆ ಲಿಂಗದ ನಿಜ ನಿಲವಿನಲ್ಲಿ ನಿಲ್ಲಬೇಕಾದ್ರೆ ಕಾಯದಿಂದ ಕರ್ಮವ ಮಾಡಿ ಅದರಿಂದ ಜೀವನ ನಿಜ ಸ್ವರೂಪ ಜ್ಞಾನವನ್ನು ಅರಿಬೇಕಾಗತ್ತೆ. ತ್ರಿವಿಧ ಭಾವ ಶುದ್ಧವಾಗಿ ಅಲ್ಲದೆ ಮೇಲೆ ಕಾಣಲಿಲ್ಲ. ಪ್ರಕಾಶನ, ಪ್ರವರ್ತನ, ಮೋಹವೆಂಬ ತ್ರಿವಿಧ ಭಾವನ ಮೂರು ಭಾಗಗಳನ್ನಾಗಿ ಮಾಡ್ತಾರೆ. ಪ್ರಕಾಶನ, ಪ್ರವರ್ತನ, ಮೋಹವೆಂಬ ತ್ರಿವಿಧ ಭಾವವು ಶುದ್ಧವಾಗಬೇಕಾಗತ್ತೆ. ಆಗ ಉನ್ನತವಾದ ಶಿರಸ್ಥಲದ ಮಧ್ಯದ ಬ್ರಹ್ಮರಂಧ್ರ ಅದು ತನ್ನ ಅಮೃತವನ್ನು ಸುರಿಸ್ತತೆ ಅಂತ ಹೇಳ್ತೇವಲ್ಲ ನಾವು, ಬ್ರಹ್ಮರಂಧ್ರ ಮೇಲಿನ ಬಯಲಲಿಂಗ, ಬ್ರಹ್ಮರಂಧ್ರದ ಮೇಲಿನ ಬಯಲಲಿಂಗ ಕಾಣಲಿಕ್ಕೆ ಸಾಧ್ಯ. ಕಾಯಕರ್ಮದ ಅಗತ್ಯ ಬೇಕೇ ಬೇಕು. ನೀನು ಇದನ್ನೆಲ್ಲ ಬಹಿರಂಗದ ಕರ್ಮಗಳನ್ನು ಯಾಕೆ ಮಾಡ್ತೀಯ ಅಂತ ಅಂದ್ರೆ ನಡೆಯಂಗಿಲ್ಲ. ಅದು ಬೇಕೇ ಬೇಕು. ಶುದ್ಧ ಆಗ್ಬೇಕಂದ್ರೆ ಭಾವ ಶುದ್ಧ ಆಗ್ಬೇಕು, ತ್ರಿವಿಧ ಭಾವ ಶುದ್ಧ ಆಗ್ಬೇಕಂದ್ರೆ ಕೆಲಸ ಮಾಡ್ಬೇಕು. ನಾವು ಕೆಲಸ ಮಾಡಲಾರ್ದ ಭಾವ ಶುದ್ಧ ಹೆಂಗಾಗತ್ತೆ? ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಅವ್ರು ಮುಂದಿಡ್ತಾರೆ. ಅವರು ಅದಕ್ಕೆ ಪ್ರಭುದೇವರು ಹೇಳಿದರು, ಇಕ್ಷು ದಂಡಕ್ಕೆ ಕೀಳು ಮೇಲಲ್ಲದೆ ಸಕ್ಕರೆಯ ದಂಡಕ್ಕೆ ಕೀಳು ಮೇಲುಂಟೆ, ಪರುಷ ಪಾಷಾಣಕ್ಕೆ ಕೀಳು ಮೇಲಲ್ಲದೆ ಕಡೆಯಾಣಿಗುಂಟೆ ಒರೆಗಲ್ಲು. ಉಂಟು ಇಲ್ಲ ಎಂಬ ಸಂದೇಹ, ಉಂಟು ಇಲ್ಲ ಎಂಬ ಸಂದೇಹ ನಿಂದಲ್ಲಿ ಗುಹೇಶ್ವರ ಲಿಂಗವು ತಾನೇ ಸಿದ್ದರಾಮಯ್ಯ. ಇದೇ ಇಲ್ಲ ಅಂತಕ್ಕಂಥ ಸಂದೇಹವನ್ನು ಅಳ್ಕೊಂಡಾಗ ಇದೆ ಅಂತ ನಿಲ್ಲೋದು, ಇಲ್ಲ ಅಂತ ನಿಲ್ಲೋದು, ಇವೆರಡೂ ಇರಬಾರ್ದು ಅಂತ.
ಇದೇ ಇಲ್ಲ ಎಂಬ ಸಂದೇಹ ಇವನ್ನ ಅಳ್ಕೊಂಡಾಗ ಗುಹೇಶ್ವರ ಲಿಂಗವನ್ನು ಕಾಣಬಹುದು. ಅದಕ್ಕೆ ಉದಾಹರಣೆ ಏನು ಕೊಟ್ಟರವರು? ಇಕ್ಷುದಂಡಕ್ಕೆ ಕೀಳು ಮೇಲಲ್ಲದೆ, ಅಂದರೆ ಇಕ್ಷು ಅಂದರೆ ಸಕ್ಕರೆ, ಸಕ್ಕರೆಯ ದಂಡಕ್ಕೆ ಕೀಳು ಮೇಲಲ್ಲದೆ ಅಂದರೆ ಕಬ್ಬಿನ ಗಳ, ಕಬ್ಬಿನ ಗಳ ಆಯ್ತಲ್ಲ, ಈ ಕಬ್ಬಿನ ಗಳದಾಗ ಏನಾಗೈತೆ ಗೊತ್ತೇನ್ರಿ? ಚಲೋ ತಳಗೆ ಬೆಳೆದ್ರಾಗ ರುಚಿ ಭಾಳ ಐತಿ, ಮ್ಯಾಲ ಬೆಳೆದು ಬಂದಂಗೆ ತುದಿಗೆ ಆ ರುಚಿ ಇಲ್ಲ. ಹೌದ್ರಿ? ಅಲ್ಲಿ ವ್ಯತ್ಯಾಸ ಐತಿ. ಒಂದ ಕಬ್ಬ ಬೆಳೆದು ನಿಂತೈತಿ, ತಳಗಿನ ಕಬ್ಬು ಕಡ್ಕೊಂತ ಬಂದಾಗ ಇಡೀ ಕಬ್ಬಿನ ಗಳ ತಂದಾಗ ಮುಂದೇನು ಬೆಳ್ಕೊಂಡು ಬಂದೈತಲ್ಲ, ಅಲ್ಲೇ ಈ ತಳಗಿರೋ ಕಬ್ಬಿನ ರುಚಿಯಲ್ಲಿ ಕಾಣೋದಿಲ್ಲಲ್ಲ ನಾವು. ಕಬ್ಬು ಅಂದ್ರೆ ಎಲ್ಲ ಒಂದೇ ಇರ್ಬೇಕಾಗಿತ್ತಲ್ಲ. ತುದಿ ಬಂದಂಗೆ ಆ ತಳಗಿನ ರಸದ ರುಚಿ ಮ್ಯಾಗಿನ ಕಬ್ಬಿನ ಗಳದೊಳಗೆ ಇರುವುದಿಲ್ಲಲ್ಲ. ಇದು ಉದಾಹರಣೆ ನೋಡ್ರಿ. ಅವರು ಇಕ್ಷುದಂಡಕ್ಕೆ ಕೀಳು ಮೇಲಲ್ಲದೆ, ಇಲ್ಲಿ ರುಚಿ ಭಾಳ ಐತಿ, ಅಲ್ಲಿ ರುಚಿ ಕಡಿಮೆ ಐತಿ ಅಂತ ಹೇಳ್ತೇವಿಲ್ಲ ಕಬ್ಬಿನ ಗಳ ನಾವು ಹಿಡ್ದಾಗ. ಅಲ್ಲಿ ಕೀಳು ಮೇಲಲ್ಲದೆ ಸಕ್ಕರೆ ದಂಡಕ್ಕೆ ಮೇಲುಂಟೆ. ಆ ಕಬ್ಬು ಹೋಗಿ ಸಕ್ರೆ ಆದಿಗೆ, ಹೌದ್ರೆ, ಅದನ್ನು ಪಾಕ ಮಾಡಿ ಒಂದು ಗಳ ಮಾಡಿದ್ರೆ ಅಂತ ತಿಳಿರಿ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕಬ್ಬು ಮೇಲಿಂದ ತಳಗೆ ಹೋದಾಗ ಒಂದು ಕಡೆ ರುಚಿ ಐತಿ, ಒಂದು ಕಡೆ ರುಚಿ ಇಲ್ಲ, ಅಲ್ಲಿ ವ್ಯತ್ಯಾಸ ಕಾಣ್ತೇವೆ. ಅದೇ ಕಬ್ಬು ಸಂಸ್ಕಾರ ಆಗಿ ಸಕ್ಕರೆ ಆಗಿ ಆ ಸಕ್ಕರೆನ ಕರಗಿಸಿ ಪಾಕ ಮಾಡಿ ಒಂದು ದೊಡ್ಡದೊಂದು ಗಳ ಮಾಡಿದ್ರೆ ಅಂತ ತಿಳಿರಿಪ್ಪ, ಅಲ್ಲಿ ಏನರ ರುಚಿಯೊಳಗೆ ವ್ಯತ್ಯಾಸ ಐತಿನ ಅಂತ ಕೇಳ್ತಾರೆ ಅವ್ರು. ಇಲ್ಲ ನೋಡ್ರಿ ಹೆಂಗೆ ಕೇಳ್ತ. ಸಕ್ಕರೆಯ ಮೂಲ ಸ್ವರೂಪ ಬಂದಾಗ ಕಬ್ಬು ಇದ್ದಾಗ ಅಲ್ಲಿ ವ್ಯತ್ಯಾಸ ಕಂಡೇವಿ. ಅದು ಸಂಸ್ಕಾರ ಆಗಿ ಸಕ್ಕರೆ ಆಗಿ ಹೊಳ್ಳಿ ಅದರದ ಒಂದು ಅದೇ ರೀತಿ ಗಳ ಮಾಡಿದ್ರೆ ಅಂತ ತಿಳಿರಿಪ್ಪ, ಅಲ್ಲೇ ತಳಗೂ ಅದೇ ರುಚಿ, ಮೇಲಿನೂ ಅದೇ ರುಚಿ. ಅಷ್ಟೇ ಅಂತ ಉದಾಹರಣೆ ಕೊಟ್ಟಾರ ನೋಡ್ರಿ. ಪರುಷ ಪಾಷಾಣಕ್ಕೆ ಕೀಳು ಮೇಲಲ್ಲದೆ ಕಡೆಯಾಣಿಗುಂಟೆ ಒರೆಗಲ್ಲು. ಪರುಷ ಪಾಷಾಣ ಅಂದ್ರೆ ಪರುಷಗಲ್ಲು, ಪರುಷಗಲ್ಲು ಅದಕ್ಕೇನ್ರ ಒಂದಿಟ್ಟು ಕೀಳು ಮೇಲಿರಬಹುದು. ಪರುಷಗಲ್ಲಿಗೆ ಎಲ್ಲರ ಒಂದಿಷ್ಟು ಕೀಳು, ಒತ್ತಟ್ಟೆ ಸೆಂಟರ್ ಆಫ್ ದ ಸ್ಟೋನ್ ಇತ್ತಂದ್ರೆ ಅಲ್ಲಿ ಹೆಚ್ಚಿರ್ಬೋದು, ತುದಿಗೆ ಒಂದಿಟ್ಟು ಕಡಿಮೆ ಇರೋದು ಆ ಪರುಷ ಶಕ್ತಿ, ಹೆಂಗೆ ಏನರ ವ್ಯತ್ಯಾಸ ಅನ್ಕೋಬಹುದು. ಹೌದಾ? ಆದರೆ ಅದನ್ನು ತಾಗಿದ ಆ ಪರುಷಗಲ್ಲಿಗೆ ತಾಗಿದ, ನೋಡ್ರಿ ಹೇಳ್ತಾರೆ ಅವರು, ಆ ಪರುಷಗಲ್ಲಿಗೆ ತಾಗಿದ ಕಬ್ಬಣ ಐತಲ್ಲ ಅದೊಂದು ಬಂಗಾರ ಆತಂತ ತಿಳಿರಿ. ಅವಾಗ ಅಲ್ಲಿ ಏನ್ರ ಕೀಳು ಮೇಲೈತನ? ಇಲ್ಲ. ನೋಡ್ರಿ, ಆ ಪರುಷಗಲ್ಲಿಗೆ ಏನ್ರ ಒಂದಿಟ್ಟು ಏನ್ರ ಹೆಚ್ಚು ಕಡಿಮೆ ವ್ಯತ್ಯಾಸ ಇರ್ಬೋದಪ್ಪ. ಕಬ್ಬು ಹೆಂಗಿತ್ತಲ್ಲ ಹಂಗಿರ್ಬೋದು. ಆ ಪರುಷಗಲ್ಲಿಗೆ ಏನಾಗ್ಬೋದು, ಒಂದು ಕಡೆ ಹೆಚ್ಚು ಶಕ್ತಿ ಇರ್ಬೋದು, ಒಂದು ಕಡೆ ಕಡಿಮೆ ಇರ್ಬೋದು. ಅದನ್ನು ಎಲ್ಲಿ ಐತೆ ಅಲ್ಲಿ ಹೆಚ್ಚು ಕುಂತಾಗ ಅದು ಬಂಗಾರ ಆತ. ಒಮ್ಮೆ ಬಂಗಾರ ಆತಂದ್ರೆ ಅದು ಆ ಕಬ್ಬಣ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಂತ. ಅದು ಬಂಗಾರನ ಹಾಕದ, ತಳಗರ ನೋಡಿದ್ರು ಅಟ್ಟ, ಮ್ಯಾಲ ನೋಡಿದ್ರು ಅಟ್ಟ, ನಳಸ್ತಳ ಬಂಗಾರ ಪರಿಪೂರ್ಣ ಬಂಗಾರ ಆಗುತ್ತಂತಲ್ಲಿ. ಅಲ್ಲಿ ವ್ಯತ್ಯಾಸ ಉಂಟೆ, ಕೀಳು ಮೇಲುಂಟೆ. ಎರಡು ಉದಾಹರಣೆ ಕೊಟ್ಟರು ಅವರು. ಒಂದು ಪರುಷಗಲ್ಲಿಗೆ ತಾಗಿ ಆ ಕಬ್ಬಿಣ ಬಂಗಾರ ಆದಾಗ ಬಂಗಾರದಲ್ಲಿ ವ್ಯತ್ಯಾಸ ಕಾಣೋದಿಲ್ಲ. ಆ ಕಬ್ಬನ್ನು ನಾವು ಸಂಸ್ಕಾರ ಕೊಟ್ಟು ಸಕ್ರೆ ಮಾಡಿದಾಗ ಆ ಸಕ್ಕರೆಯ ಒಂದು ಗಳ ಆತಂದ್ರೆ ಆ ಗಳದೊಳಗೆ ಯಾವುದೇ ರುಚಿಯ ವ್ಯತ್ಯಾಸ ಇರೋದಿಲ್ಲ. ಪರುಷದ ಪಾಷಾಣಕ್ಕೆ ಶ್ರೇಷ್ಠ ಕನಿಷ್ಠವೆಂಬ ತಾರತಮ್ಯ ಇದ್ದರೂ ಚೊಕ್ಕ ಚಿನ್ನವೆನಿಸುವ ಶುದ್ಧ ಬಂಗಾರದಲ್ಲಿ ಶ್ರೇಷ್ಠ ಕನಿಷ್ಠವೆಂಬುದು ಇರುವುದಿಲ್ಲ. ಮುಂದೆ ಹೇಳಿದ್ರು ಅವರು, ಉಂಟು ಇಲ್ಲ ಎಂಬ ಸಂದೇಹ ನಿಂದಲ್ಲಿ, ಆ ಸಂದೇಹ ನಿಲ್ಲಬೇಕು. ಶ್ರೇಷ್ಠ ಕನಿಷ್ಠವೆಂಬ ತಾರತಮ್ಯ ಸಾಧಕನಲ್ಲಿರುವುದಲ್ಲದೆ ಸಿದ್ಧ ಪುರುಷನಲ್ಲಿ ಇರೋದಿಲ್ಲ. ಒಮ್ಮೆ ಸಿದ್ಧ ಪುರುಷ ಆಗೇನಂದ್ರೆ ಅದು ಬಂಗಾರ ಆದಂಗ. ಬಂಗಾರ ಆಗೋಕ್ಕಿಂತ ಮುಂಚೆಕ್ಕೆ ಸ್ವಲ್ಪ ಶ್ರೇಷ್ಠ ಕನಿಷ್ಠ ಸಾಧನೆ ಹಂತದಲ್ಲಿದ್ದಾಗ ಅವಂಗೇನೂ ಸಾಧಿಸಿಲ್ಲ ಅಂದಾಗ ಅವಂಗ ತಾರತಮ್ಯ ಮಾಡಬಹುದು. ಆದ್ರೆ ಸಿದ್ಧ ಪುರುಷ ಆಗಿಬಿಟ್ಟ, ನಾವು ಪರುಷಗಲ್ಲಿಗೆ ತಾಗಿ ಬಂಗಾರ ಅನ್ನಿಸ್ಕೊಂಡ ಮೇಲೆ ಅಲ್ಲಿ ಹೆಂಗೆ ಅದು ಸದಾ ಕಾಂತಿಯುಕ್ತವಾಗಿ ಇರ್ತೈತಲ್ಲ ಬಂಗಾರ, ಹಂಗೆ ಸಾಧಕ ಸಿದ್ಧ ಪುರುಷನಾದಾಗ ಆತ ಸದಾ ಕಾಂತಿಯುಕ್ತ ಆಗಿರ್ತಾನೆ. ಅಲ್ಲಿ
ಇದೇ ಇಲ್ಲ ಉಂಟು ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಸಂದೇಹ ಇರಕೂಡದು. ಸಂದೇಹ ಐತಂದ್ರೆ ಅಲ್ಲಿ ಗುಹೇಶ್ವರಲಿಂಗನ ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲಿ ಉಂಟು ಇಲ್ಲ ಎಂಬ ಸಂದೇಹ ಅಳಿದು ನಿಸ್ಸಂದೇಹ ನಿಲುವಿನಲ್ಲಿ ನಿಂದಲ್ಲಿ ಅದನ್ನ ಯಾಕೆ ಐತಿ ಇಲ್ಲ ಅಂತ ಹೊರಗೆ ಹಚ್ಚಿ ನೋಡಕ್ಕೆ ಹೊಕ್ಕಿ. ನನ್ನ ಹತ್ರ ಅದಿಲ್ಲ, ನಿನ್ನ ಹತ್ರ ಐತಿ. ನನ್ನ ಹತ್ರ ರಾಗದ್ವೇಷಗಳದಾವು, ನೀನು ವಿರಾಗಿ ಇದಿ, ನಾ ಎಲ್ಲೆ ನೀ ಎಲ್ಲೆ ಅಂತ ಯಾಕೆ ಅನ್ನಕತ್ತಿ ಹಗಲಲ್ಲೇ ಅಂತ ಪ್ರಭುದೇವರು ಅಂತಾರೆ. ಯಾಕೆ ನೀನು ಸಿದ್ಧ ಪುರುಷನ ಇದೀಯ, ನಿನ್ನಲ್ಲಿ ಯಾಕೋ ಒಂದಿಷ್ಟು ಸಂದೇಹ ಐತಿ. ನಾನು ಕನಿಷ್ಠ, ನೀವು ಶ್ರೇಷ್ಠ ಅಂತ ನನಗೆ ಅಂದಂಗೆ ಮಾಡಾಕತ್ತೀನಿ. ಈಗ ಹಂಗಲ್ಲಪ್ಪ, ಅದು ನೀನು ಸಿದ್ಧ ಪುರುಷನೇ ಇದಿ. ಆ ಸಂದೇಹ ಇಟ್ಕೋಬೇಡ. ನೀನು ನಾ ಹಿಂಗೆ ನೀವು ಹಿಂಗೆ ಅನ್ನೋ ಸಂದೇಹ ಇಟ್ಕೋಬೇಡ. ನೀನು ಸಿದ್ಧ ಪುರುಷನ ಇದಿ. ಈ ಸಂದೇಹ ಅಳದು ಬಿಡು, ಈ ಸಂದೇಹ ತೆಗೆದು ಬಿಡು. ನೀನೇ ಸ್ವಯಲಿಂಗವಲ್ಲದೆ ಬೇರಿಲ್ಲಪ್ಪ, ಸ್ವಯಲಿಂಗ ನೀನೇ. ಈ ಸಂದೇಹ ಅಳಿದಷ್ಟ ನೀ ಎಲ್ಲ ಅದಿ. ಸಂದೇಹ ಅಳ್ಕೋ ಅಷ್ಟ ಸಾಕು. ನೀನು ನಿಂತು ಹೇಳಾಕತ್ತಿಲ್ಲ ನನಗೆ, ನೀವು ಹಿಂಗೆ ನಾ ಹಿಂಗೆ, ನೀವೆಲ್ಲೇ ನಾ ಎಲ್ಲೇ, ಗಿಡ ಮರ ಒಂದೇ ಭೂಮಿ ಒಂದೇ ನೀರು, ಅದು ಹಿಂಗೆ ಕೊಡ್ತೈತಿ. ಅವೆಲ್ಲ ಹಂಗಿಲ್ಲ. ಅದಕ್ಕೆ ಹೇಳಿದ್ರು ಅವರು, ಗಿಡ ಮರ ವ್ಯತ್ಯಾಸ ಇದ್ರೂ ಕೂಡ ಹೊಳ್ಳೆ ಸಂಸ್ಕಾರ ಕೊಟ್ಟಾಗ ಒಂದೇ ರುಚಿ ಹೆಂಗೆ ಆಕತ್ತಲ್ಲ, ಒಂದೇ ರುಚಿ ಹೆಂಗೆ ಒಂದೇ ಮಧುರ ಹೆಂಗೆ ಆಕತ್ತಲ್ಲ, ಹಂಗಿದು ಸಿದ್ಧ ಪುರುಷರಾದ ಮೇಲೆ ಆ ವ್ಯತ್ಯಾಸಗಳು ಅಳದು ಹೋಗ್ತಾವು. ಆ ಸಂದೇಹದೊಳಗೆ ಅಷ್ಟೇ ಅದೀನಿ ಹೊರತು ಆ ಸಂದೇಹ ತೆಗೆದು ಬಿಟ್ಟೆ ಅಂದರೆ ಇಲ್ಲಿ ನಿನಗೆ ಕಾಣೋದೇನು, ಆ ಸಾಕ್ಷಾತ್ ಸ್ವಯಲಿಂಗವೇ ನೀನಾದ ಬಳಿಕ ಗುಹೇಶ್ವರ ಲಿಂಗವನ್ನು, ಆ ಪರವಸ್ತುವನ್ನು ನೀನು ಕಾಣಬಹುದು ಅಂತಕ್ಕಂಥದ್ದನ್ನು ಹೇಳಿದರು ಅವರು. ಈ ನಿಜ ಜ್ಞಾನ ಬೋಧೆಯಿಂದ ಇದನ್ನು ಹೇಳಿದ ಮೇಲೆ ಪ್ರಭುದೇವರು ಸಿದ್ಧರಾಮ ದೇವರಲ್ಲಿ ಸಂದೇಹವೆಲ್ಲ ಅಳಿದು ಹೋಗಿ ಹೀಗೆಂದು ಪ್ರಭುದೇವರು ನಿರೂಪಿಸಲು ತ್ರಿವಿಧ ಲಿಂಗ ಸಂಬಂಧ ಒಳಗೊಡಂತೆ ಮಾಡ ಎಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಸಂದೇಹ ತೆಗೆದು ಹಾಕಿಬಿಟ್ರು ಅವರು. ಎನ್ನಲ್ಲಿ ಏನು ಸಂದೇಹ ಇತ್ತಲ್ಲ ಅದನ್ನು ತೆಗೆದು ಹಾಕಿಬಿಟ್ರಿ ನೀವು. ಎನ್ನಲ್ಲಿ ತ್ರಿವಿಧ ಲಿಂಗ ಸಂಬಂಧ ಒಳಗೊಡುವಂತೆ, ತ್ರಿವಿಧ ಲಿಂಗ ಸಂಬಂಧ ಅಂದ್ರೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಸಂಬಂಧ ಅಳವಡುವಂತೆ ನನ್ನೂ ಮಾಡ್ರಿ ಹಂಗೆ ಅಂತ ಅಲ್ಲಮ ಪ್ರಭುದೇವರಲ್ಲಿ ಯಾರು ಕೇಳ್ಕೊಂಡ್ರು? ಸಿದ್ದರಾಮ ಶ್ರೀಗಳು. ಸಂದೇಹ ಹೋತ್ ನನಗೀಗ. ಹೌದು, ಸರಿ, ನೀವು ಹೇಳಿದ್ದು ಸರಿ. ಹಂಗಾರೆ ಈ ತ್ರಿವಿಧ ಲಿಂಗ ಅಳವಡ್ಬೇಕಲ್ಲ ನನ್ನ ಹತ್ರ, ಅದರ ಮಾರ್ಗದರ್ಶನ ಮಾಡ್ರಿ, ಅದರ ಮಾರ್ಗ ತೋರ್ರಿ ಅಂತ ಏನು ಹೇಳ್ತಾರ ಅವರು ಸಿದ್ದರಾಮ ಶಿವಗಳು? ನಾನೇನ ಮಾಡುವುದೆಲ್ಲವನೂ ನೀವೆಂದೇ ಇದ್ದೇನಯ್ಯ. ನಾ ಇಲ್ಲಿ ತನಕ ಏನು ಮಾಡಾಕತ್ತಿದ್ನಲ್ಲ ಅದನ್ನೆಲ್ಲ ನೀವೇ ಮಾಡ್ಸಕತ್ತೀರಿ ಅಂತ ಅನ್ಕೊಂಡಿದ್ದೆ. ನಾನೇನ ಎಲ್ಲವನೂ ನೀನೇ ಎಲ್ಲವೆಂದರೆ ಅದು ಮಾಡಲಿ. ನೀ ಅಲ್ಲ ಅಂದ್ರೆ ಅದು ಹೋಗಲಿ. ಇಲ್ಲಿ ತನಕ ಏನಂದು ಮಾಡಿದ್ದು ನಾನು? ನನ್ನ ಒಳ್ಳೆಯದೋ ಕೆಟ್ಟೋ ಎಲ್ಲದಕ್ಕೂ ನೀನ ಕಾರಣ ಅಂತ ಹೇಳ್ಕೊತ ಇದ್ದೆ. ಅದನ್ನು ನೀವು ಒಪ್ಪಲಿ ಒಪ್ಪಲಿಲ್ಲ ಅಂದ್ರೆ ಒಪ್ಪಲಿಲ್ಲ ಆತಪ್ಪ. ಹೌದಾ? ಒಪ್ಪಲಿಲ್ಲ ಅಂದ್ರೆ ಒಪ್ಪಲಿಲ್ಲ. ಏನಂದ್ರು? ನಿಮ್ಮ ಮಾನತಿ ಕಾಣಬಾರದ ಘನವ ಕಾಯದಲ್ಲಿ ಧರಿಸಿ, ಹೇಳಬಾರದ ನಿಜವ ಮನದಲ್ಲಿ ನೆಲೆಗೊಳಿಸಿ, ತೋರಬಾರದ ಕುರುಹ ಎನ್ನರಿವಿನಲ್ಲಿರಿಸಿ, ಇನ್ನು ನಿಮ್ಮ ಕಾಂಬಂತೆ ಮಾಡ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಈಗ ಪ್ರಭುದೇವರಲ್ಲಿ ಸಂಪೂರ್ಣ ಸಮರ್ಪಣಾ ಭಾವದೊಂದಿಗೆ ಬಂದ್ಬಿಟ್ರಿಗೆ ಅವರು. ಸಂದೇಹ ಅಳದ ಮೇಲೆ ಸಂಪೂರ್ಣ ಸಮರ್ಪಣಾ ಭಾವಕ್ಕೆ ಬಂದರು. ಇದುವರೆಗೆ ನಾನು ಏನು ಮಾಡಿದ್ದೇನೆಯೋ ಅದೆಲ್ಲವೂ ನಿನ್ನ ಇಚ್ಛೆ ಅಂತ, ನಿಮ್ಮ ಆಜ್ಞೆ ಅಂತಲೇ ಮಾಡೇನು ನಾನು. ಅದರೊಳಗೆ ಒಂದಿಷ್ಟು ತಪ್ಪು ಹುಡುಕಾಕತ್ತಾರಲ್ಲ, ಹುಡುಕ್ರಿ, ಇಲ್ಲ ಅನ್ನಂಗಿಲ್ಲ. ನಿಮ್ಮ ಆಜ್ಞೆಯಂತೆ ಮಾಡಿದನೆಂಬ ಭಾವದೊಳಗೆ ನಾ ಇದ್ದೆ. ಅದನ್ನು ನೀನು ಒಪ್ಪಲಿಲ್ಲ. ಈಗ ಅದನ್ನು ನೀನು ಒಪ್ಪದಿದ್ದಲ್ಲಿ ಅದಕ್ಕೂ ನಾವು ವಾದ ಮಾಡೋದಿಲ್ಲ. ಹೋಗ್ಲಿ ಬಿಡ ಅಂತೇನೆ. ಏನಂದ್ರು? ನಾನೇನು ಮಾಡುವುದೆಲ್ಲವನ್ನೂ ನೀವೆಂದೇ ಇದ್ದೇನಯ್ಯ. ಇಲ್ಲಿ ತನ ನಿನ್ನ ಆಜ್ಞೆ ಅಂತನ ಮಾಡೇನೆ ಅಂತ ನಾ ತಿಳ್ಕೊಂಡಿದ್ದೆ. ಈಗ ನೋಡಿದರೆ ಅದು ಹಂಗಲ್ಲದು ನೀನ ಮಾಡಿದ ತಪ್ಪು ಅಂತನಾಗ್ತಿರಲ್ಲ, ಅದು ಹೋಗಲಿ. ನಾನೇನು ಮಾಡುವುದೆಲ್ಲವನ್ನೂ ನೀನೇ ಎಲ್ಲವೆಂದರೆ ಅದು ಮಾಡಲಿ. ಆಯ್ತು, ಅಲ್ಲ ಅಂತಿರಲ್ಲಪ್ಪ, ಆಯಿತು. ಏನೀಗ ಮುಂದೆ? ಈಗ ನೀನು ಅದನ್ನು ಒಪ್ಪದಿದ್ದಲ್ಲಿ ಹೋಗಲಿ ಬಿಡಿ, ಒಪ್ಪಲಿಲ್ಲ ಅಂದ್ರೆ ಹೋಗಲಿ ಬಿಡ್ರಿ. ಅದೆಲ್ಲವೂ ನಿಮ್ಮ ಆಜ್ಞೆಯಂತೆ ಸಮ್ಮತಿಸೋನು. ಇದನ್ನು ನಿಮ್ಮ ಆಜ್ಞೆ ಅಂತ ತಿಳ್ಕೊತೇನೆ. ಒಪ್ಪಂಗಿಲ್ಲಲ್ಲ, ಅದು ನಿಮ್ಮ ಆಜ್ಞೆ ಅಂತ ತಿಳ್ಕೊತೇನೆ.
ಆದರೆ ಈಗ ನಿಮ್ಮಲ್ಲಿ ನನ್ನದೊಂದು ಭಿನ್ನ, ನಿಮ್ಮ ಮಾನತಿ ಕಾಣಬಾರದು, ನಿಮ್ಮಲ್ಲಿ ನಂದೊಂದು ಭಿನ್ನ. ಏನು? ಕಣ್ಣಿಗೆ ಕಾಣಬಾರದ ನಿರಾಕಾರ ನಿರವಯ ಲಿಂಗವೆಂಬ ಮಹಾಘನವನು, ಕಾಣಬಾರದ ಮಹಾಘನವ ಕಾಯದಲ್ಲಿ ಧರಿಸಿ ಅಂತ ಹೇಳಿದ್ರಲ್ಲ ಅವರು. ನಿರವಯ ಲಿಂಗವೆಂಬ ಮಹಾಘನವನು ಕಾಯದಲ್ಲಿ ಸಂಬಂಧಿಸಿಕೊಂಡು, ಕಾಯದಲ್ಲಿ ಗುರುಲಿಂಗ ಜಂಗಮದಾಯತವನರಿಯಲ್ ಸುಲಭೋಪಾಯದಿಂದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹ ದಾಯದೋರೆ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ. ಕಾಯದಲ್ಲಿ ಸಂಬಂಧಿಸಿಕೊಂಡು ಆ ನುಡಿದು ಹೇಳಲು ಬಾರದ ವಾಂಗ್ಮನೋ ಅತೀತವಾದ, ಅದನ್ನು ನುಡಿದು ಹೇಳಾಕ ಬರಲರ್ದು, ವಾಂಗ್ಮನಕ್ಕತೀತವಾದ, ಮನಸ್ಸಿಗೇನೂ ಅತೀತವಾಗಿರ್ತಕ್ಕಂಥದ್ದು, ಅತೀತವಾದ ನಿತ್ಯ ಸತ್ಯವಾದ ನಿಜವಸ್ತುವನ್ನು ಮನದಲ್ಲಿ ನೆಲೆಗೊಳ್ಳುವಂತೆ ಮಾಡಿ, ಅದನ್ನು ನೋಡಕ್ಕೆ ಬರೋದಿಲ್ಲ, ಅದರ ಬಗ್ಗೆ ಹೇಳಕ್ಕೆ ಬರೋದಿಲ್ಲ, ಅದರ ಬಗ್ಗೆ ವಿಚಾರ ಮಾಡೋಕ್ಕಾಗೋದಿಲ್ಲ ಮನಸ್ಸಿಗೆ. ವಾಂಗ್ಮನಕ್ಕೆ ಅಗೋಚರವಾಗಿ ಅತೀತವಾಗಿ ನಿಜವಸ್ತುವನ್ನು ಮನದಲ್ಲಿ ನೆಲೆಗೊಂಡು ಆ ಕುರುಹಿಲ್ಲದ ವಸ್ತುವನ್ನು, ಅದು ನಿರಾಕಾರ ಐತಲ್ಲಪ್ಪ, ಆ ಕುರುಹಿಲ್ಲದ ವಸ್ತುವನ್ನು ಅರಿವಿನ ಕುರುವಿನಲ್ಲಿರಿಸಿಕೊಂಡು ನಿಮ್ಮನ್ನು ಅನುಭವ ದೃಷ್ಟಿಯಿಂದ ನೋಡುವಂತೆ ಹೇಳಬಾರದ ನಿಜವ ಮನದಲ್ಲಿ ನೆಲೆಗೊಳಿಸಿ, ತೋರಬಾರದ ಕುರುಹ ಎನ್ನರಿವಿನಲ್ಲಿರಿಸಿ, ಇನ್ನು ನಿಮ್ಮ ಕಾಂಬಂತೆ ಆ ಕುರುಹಿಲ್ಲದ ವಸ್ತುವನ್ನು ಅರಿವಿನ ಕುರುವಿನಲ್ಲಿರಿಸಿಕೊಂಡು ನಿಮ್ಮನ್ನು ಅನುಭವ ದೃಷ್ಟಿಯಿಂದ ನೋಡುವಂತೆ ಮಾಡು. ಕಾಣಂಗಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಕಾಣುವಂಗೆ ಮಾಡ್ರಿ. ಕಾಣಂಗಿಲ್ಲಲ್ಲ ಅದನ್ನು ಕಾಣುವಂಗೆ ಮಾಡ್ರಿ ನನಗೆ ಅಂತ ಅವರಲ್ಲಿ ಭಿನ್ನಯಿಸ್ಕೋತಾರವರು. ಹೀಗೆ ಸಿದ್ಧರಾಮ ದೇವರು ಭಿನ್ನಯಿಸಿಕೊಂಡಾಗ, ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು, ಅದಕ್ಕೆ ಪ್ರಭುದೇವರ ಪ್ರತ್ಯುತ್ತರ ಏನು ಹೇಳಿದರು ನೋಡ್ರಿ. ಹೆಂಗೆ ಹೇಳಿದ್ರು? ತೋರಬಾರದ ಘನ ಹೇಳಲೆಂದೇನಯ್ಯ. ಅವರು ಉತ್ತರ, ತೋರಬಾರದ ಘನ ಹೇಳಲೆಂದೇನಯ್ಯ, ಹೇಳಬಾರದ ಘನವ ತೋರಲೆಂದೇನಯ್ಯ. ತೋರಬಾರದ್ದನ್ನ ಹೆಂಗೆ ಹೇಳಲಿ, ಹೇಳಲಾರದ್ದನ್ನ ಹೆಂಗೆ ತೋರಿಸ್ಲಿ? ತೋರಬಾರದ ಘನ ಹೇಳಲೆಂದೇನಯ್ಯ, ಹೇಳಬಾರದ ಘನವ ತೋರಲೆಂದೇನಯ್ಯ. ಶರಸಂಧಾನದ ಪರಿಯಲ್ಲ ನೋಡ, ಗುಹೇಶ್ವರ ಲಿಂಗವು ಕಲ್ಪಿತವಲ್ಲ ನೋಡಯ್ಯ. ಇದು ಬಹಳ ಬಹಳ ಗಂಭೀರವಾಗಿ ತಗೋಬೇಕು. ಗುಹೇಶ್ವರ ಲಿಂಗವು ಕಲ್ಪಿತವಲ್ಲ. ಆ ತೋರಬಾರದ ಘನ ಅಂದರೆ ಆ ಪರವಸ್ತು ಏನೈತಲ್ಲ, ಆ ತೋರಬಾರದ ಪರವಸ್ತು ಪರಶಿವ ವಸ್ತು, ಆ ಮಹಾಘನ ವಸ್ತು ಬಾಹ್ಯ ದೃಷ್ಟಿಗೆ ಕಾಣೋದಿಲ್ಲಪ್ಪ. ಅದು ಅಗೋಚರ, ಅಪ್ರತಿಮ, ಅಗಮ್ಯ, ಅಗೋಚರ ಹೇಳ್ಯಾರಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಸಂಚಾರ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ. ಪ್ರಮಾಣಕ್ಕೆ ಬರೋದಿಲ್ಲದು, ಪ್ರಮಾಣೀಕರಿಸ್ಲಿಕ್ಕೆ ಬರೋದಿಲ್ಲ. ಎಷ್ಟು ಉದ್ದ ಐತಿ, ಎಷ್ಟು ಮೀಟರ್ ಐತಿ, ಎಷ್ಟು ಅಗಲ ಐತಿ, ಎಷ್ಟು ವಿಡ್ತ್ ಐತಿ, ಎಷ್ಟು ವೇಟ್ ಐತಿ, ಪ್ರಮಾಣಕ್ಕೆ ಬರೋದಿಲ್ಲ, ತೂಕಕ್ಕೆ ಬರೋದಿಲ್ಲ, ಅಳತಿಗೆ ಬರೋದಿಲ್ಲ. ಅಪ್ರಮಾಣ, ಇಂಥ ಅಪ್ರತಿಮ, ಆ ಬಳಿಕ ಆ ವಸ್ತುವ ವಾಕ್ಯಗೆ ಅತೀತವಾಗಿ ನುಡಿದು ಹೇಳಲು ಬಾರದು, ಅದನ್ನು ಬಾಯಲ್ಲಿ ಹೇಳಲಿಕ್ಕೂ ಬರಲಾರದ್ದು. ತೋರಬಾರದ ಘನ ಹೇಳಲೆಂದೇನಯ್ಯ, ಹೇಳಬಾರದ ಘನವ ತೋರಲೆಂದೇನಯ್ಯ. ಯಾವಾಗ ಆ ಮಹಾಘನ ವಸ್ತು ನುಡಿದು ಹೇಳಲು ಬರ್ಲಿಕ್ಕೆ ಆಗೋದಿಲ್ಲಲ್ಲ, ಅದು ಹೆಂಗೆ ಐತಂತ ಹೇಳಾಕ ಬರುವುದಿಲ್ಲಲ್ಲ, ಅದನ್ನು ಹೆಂಗೆ ತೋರಿಸ್ಲಿಲ್ಲ ನಾನು ಅಂತ ನೋಡ್ರಿ ಹೆಂಗೆ ಹೇಳಿದ್ರು. ಅದನ್ನು ಹೇಳಾಕ ಬಂದರೆ
ನಾ ಅದನ್ನು ತೋರಿಸ್ಬೋದು, ಚಿತ್ರಾರ ಬರೋದು ತೋರಿಸ್ಬೋದು, ನನಗೆ ಹೇಳಕ್ಕೆ ಬಂದಿತ್ತಂತ. ಅದು ಹೇಳಕ್ಕೂ ಬರೋಂಗಿಲ್ಲ. ಹೇಳಕ್ಕೆ ಬರೋಂಗಿಲ್ಲ ಅಂದ್ರೆ ಮುಂದೆ ತೋರ್ಸಕ್ಕೆ ಹೆಂಗೆ ಬರ್ತೈತೆ? ಅದನ್ನು ತೋರಿಸೋದು ಹೆಂಗೆ? ಅದನ್ನು ಸಾಧ್ಯ. ಶರಸಂಧಾನದ ಪರಿಯಲ್ಲ ನೋಡ. ಶರಸಂಧಾನ ಅಂದ್ರೆ ಬಿಲ್ಲು ಬಾಣ, ಹೌದಾ? ಶರಸಂಧಾನದ ಪರಿಯಲ್ಲ ನೋಡ ಅಂದ್ರೆ ಬಿಲ್ಲಿಗೆ ಬಾಣ ಹೂಡ್ತೇವಲ್ಲ ನಾವು, ಅದಕ್ಕೆ ಶರಸಂಧಾನ ಅಂತ ಕರೀತಾರೆ. ಶರಸಂಧಾನದ ಪರಿಯಲ್ಲ, ಬಾಣವನ್ನು ಬಿಲ್ಲಿನೊಂದಿಗೆ ಹೊಂದಿಸಿ ಹೂಡಿ ಹೊಡೆಯುವುದೊಂದು ಅದು ಬಾಹ್ಯವಾದ ಕ್ರಿಯೆ. ಅದು ಬಾಹ್ಯವಾದ ಕ್ರಿಯೆ, ಗುರಿ ಇಟ್ಟು ಅದು ನಡೆಯೋದು ಬಾಹ್ಯವಾದ ಕ್ರಿಯೆ. ಮಹಾಗಣ ವಸ್ತು ಹೀಗೆ ಬಾಹ್ಯ ಕ್ರಿಯೆಗೆ ಸಿಕ್ಕುವುದಲ್ಲ. ಗುರಿ ಇಟ್ಟು ಅದನ್ನು ನೋಡ್ಬೇಕು ಅಂತಂದ್ರೆ ಅದು ಶರಸಂಧಾನ ಪರಿಯಲ್ಲ. ನೋಡ್ರಿ ಎಷ್ಟು ಚಂದ ಶಬ್ದ ಬಳಸ್ತಾರೆ. ಗುರಿ ಇಟ್ಟು ಅಂದು ಹೊಡೆದ್ರೆ ಹೌದು ಆಗ್ಬೋದು, ಬಾಹ್ಯ ಕ್ರಿಯೆ ಅದು. ಇದು ಬಾಹ್ಯ ಕ್ರಿಯೆಗೆ ಬರುವಂತಹದ್ದಲ್ಲ. ಗುಹೇಶ್ವರ ಲಿಂಗ ಕಲ್ಪಿತವಲ್ಲ ನೋಡಯ್ಯ. ಸಿದ್ದರಾಮಯ್ಯವರೇ, ಆ ಮಹಾಗಣ ವಸ್ತು ಮನೋಕಲ್ಪಿತಕ್ಕೊಳಗಾಗುವುದಿಲ್ಲ. ಮನಸ್ಸು ಏನೇನೋ ಕಲ್ಪನೆ ಮಾಡಬಹುದು. ಈ ಜಗತ್ತಿನಲ್ಲಿ ಏನೆಲ್ಲವನ್ನೂ ಕಲ್ಪನೆ ಮಾಡಬಹುದು ಮನಸ್ಸು. ಆದರೆ ಆ ಮಹಾಗಣ ವಸ್ತುವನ್ನು ಕಲ್ಪಿಸ್ಲಿಕ್ಕಾಗೋದಲ್ಲ, ಮನಸ್ಸಿಗೆ ಅಸಾಧ್ಯ. ಅದು ಮನಸ್ಸು ಏನೆಲ್ಲ ಕಲ್ಪನೆ ಮಾಡ್ಕೋಬಹುದಲ್ಲ. ಮನಸ್ಸಿಗೆ ಕಲ್ಪನೆಗೆ ಮೀರಿ ನಿಂತದ್ದು ಯಾವುದು ಈ ಜಗತ್ತಿನಲ್ಲಿ? ಎಲ್ಲವನ್ನೂ ಕಲ್ಪನೆ ಮಾಡ್ಕೊತೇವೆ ನಾವು ಕ್ಷಣಾರ್ಧದಲ್ಲಿ. ಮನಸ್ಸಿಗೆ ಅಂಥ ಶಕ್ತಿ ಐತಿ. ಮನಸ್ಸು ಅಷ್ಟು ವೇಗವಾಗಿ ಹರಿತೈತಿ. ಮನಸ್ಸು ಇಲ್ಲಿದ್ದ ಮನಸ್ಸು 1000 ಕಿಲೋಮೀಟರ್ ಈಗ ಒಂದು ಕ್ಷಣಕ್ಕೆ ಹೋಗ್ಬೇಕಂದ್ರೆ ಹೋಗಿಬಿಡ್ತೇವೆ ನಾವು. ಇಲ್ಲೇ ಕುಂತು ಕಲ್ಪಿಸ್ಕೊತೇವೆ. ನಮ್ಮಿಂದ ದೂರ ಇರೋವ್ರನ್ನ, ನಮ್ಮ ಕಣ್ಣಿಗೆ ಕಾಣದೇ ಇರೋವ್ರನ್ನ ನಮ್ಮ ಕಣ್ಣು ಮುಂದೆ ತರ್ಕೊತೇವೆ ನಾವು. ಮನಸ್ಸು ಕಲ್ಪನೆ ಮಾಡ್ಕೊತೈತಿ. ಮನಸ್ಸು ಏನೆಲ್ಲವನ್ನು ಕಲ್ಪನೆ ಮಾಡ್ಕೊತೈತಿ. ಆದರೆ ಆ ಮಹಾಘನ ಪರವಸ್ತುವನ್ನು ಇಲ್ಲಿವರೆಗೂ ಯಾವ ಮನಸ್ಸು ಕಲ್ಪನೆ ಮಾಡ್ಕೊಂಡಿಲ್ಲ ಇನ್ನೋವರೆಗೆ. ಹೆಂಗೈತೆ ಆ ಘನವಸ್ತು ಅಂತ ಯಾರಿಗಾರ ಸಾಧ್ಯ ಐತನೋ ಕಲ್ಪನೆ ಮಾಡ್ಕೊಳ್ಳಿ? ಇಲ್ಲ. ಅದಕ್ಕೆ ಹೇಳಿದ್ರು ಅವರು, ಏನು ಹೇಳಿದರು? ಆ ಮಹಾಗಣ ವಸ್ತು ಗುಹೇಶ್ವರ ಲಿಂಗವು ಕಲ್ಪಿತವಲ್ಲ ನೋಡಯ್ಯ. ಮಹಾಗಣವಾದ ಪರವಸ್ತುವನ್ನು ಕಲ್ಪಿಸಿ ಹೇಳಲಿಕ್ಕೆ ಬರೋದಿಲ್ಲ. ಕಲ್ಪನೆ ಮಾಡ್ಕೊಂಡ್ರೆ ಹೇಳ್ಬೋದು ನಾವು ಹಿಂಗೈತಂತ. ಅದನ್ನು ಕಲ್ಪನೆ ಮಾಡ್ಕೊಳಕ್ಕೆ ಬರೋದು ಅಂದ್ರೆ ಹೇಳೋದೆಲ್ಲಿಂದ ಬಂತು? ಹೇಳಕ್ಕೆ ಬರೋದಿಲ್ಲ ಅಂದ್ರೆ ತೋರಿಸೋದು ಎಲ್ಲಿಂದ ಬಂತು? ನೋಡ್ರಿ, ಇಲ್ಲಿಗೆ ಬಂದು ಹತ್ತದು. ಕೇಳಲು ಬಾರದೆಂದು ಪ್ರಭುದೇವರು ನಿರೂಪಿಸಿದಾಗ ಅದಕ್ಕೆ ಸಿದ್ದರಾಮದೇವರು ನೀನೇ ಅನ್ನ ಕರುಣಿಸಿ ಮುನ್ನಡಿಸೆಂದು ನುಡಿಯುವರು. ಇಷ್ಟು ಹೇಳಿದ ಮ್ಯಾಲೂ ಅವ್ರು ಬಿಡೋದಿಲ್ಲ. ಅವ್ರನ್ನ ಬರೋದಿಲ್ಲೋ, ತೋರ್ಸಕ್ಕೆ ಬರೋದಿಲ್ಲ. ಅದು ಹೇಳಕ್ಕೆ ಬರೋದಲ್ಲದು. ಅದನ್ನು ಕಲ್ಪಿಸ್ಕೊಳಕ್ಕೆ ಬರೋದಿಲ್ಲ. ಕಲ್ಪಿಸ್ಕೊಂಡ ಮೇಲೆ ಹೇಳ್ಬೋದು, ಹೇಳಿದ ಮೇಲೆ ತೋರಿಸ್ಬೋದು. ಅದು ಮನಸ್ಸಿಗೆ ಕಲ್ಪನೆಗೂ ಅಸಾಧ್ಯವಾಗಿರ್ತಕ್ಕಂಥದ್ದು. ಅದು ಮನಸ್ಸು ಅದನ್ನು ಹಿಡ್ಯಾಕಾಗವಲ್ದಂದ್ರೆ ಆ ಮನಸ್ಸು ಹಿಡಿದಿದ್ದು ನಾನು ನಿಮಗೆ ಹೇಳಬಹುದು, ಕಲ್ಪನೆ ಮಾಡಿ ಹೇಳಿದ್ದನ್ನು ನಾ ತೋರಿಸ್ಬೋದು. ಇವು ಮೂರು ಅಸಾಧ್ಯ ಅಂದಾಗ ಅವರು ಪರಬ್ರಹ್ಮವೆಂಬುದು ಕಲ್ಪಿಸಿ ಹೇಳಬಾರದು. ನೋಡ್ರಿ, ಪರಬ್ರಹ್ಮವೆಂಬುದು ಕಲ್ಪಿಸಿ ಹೇಳಬಾರದು, ಕಲ್ಪಿಸಿ ತೋರಬಾರದೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಸಿದ್ದರಾಮಯ್ಯ ದೇವರ ಭಿನ್ನಹ ಬಿಡುವುದಿಲ್ಲ. ಅವರು ಇಷ್ಟು ಹೇಳಿದ ಮೇಲೂ ಬಿಡುವುದಿಲ್ಲ. ಅವರು ಏನು ಹೇಳಿದ್ರು? ಅವರು ಬೆರೆಸಿ ಬೆಚ್ಚಾತನ ಕಂಡೆನಯ್ಯ, ಬೆರೆಸಿ ಬೆಚ್ಚಾತನ ಕಂಡೆನಯ್ಯ, ಆತನ ಬಟ್ಟೆಯ ಕಾಣೆ ನೋಡಯ್ಯ. ಬಟ್ಟೆ ಅಂದ್ರೆ ದಾರಿ, ಹೌದಾ? ಆತನ ಬಟ್ಟೆಯ ಕಾಣೆ ನೋಡಯ್ಯ. ಶರೀರವಿಡಿದಿರ್ಪ ಶತಕೋಟಿ ಜೀವಂಗಳ ಭೇದವ ನರಿಯನು ನಿಮ್ಮ ನಾನೆತ್ತ ಬಲ್ಲೆನಯ್ಯ. ನೀವು ಮಾಡಿದ ಬೆಂಬಳಿಯಲ್ಲಿ ಹೊರೆಗಾಣದಿಪ್ಪನಲ್ಲದೆ ನಾ ಬೇರೆ ಕಾಂಬುದು ಹುಸಿ ನೀ ತೋರಯ್ಯ ನನಗೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ನೋಡ್ರಿ, ಬೆರೆಸಿ ಬೆಚ್ಚಾತ ಅಂದರೆ ಬೇರಿಲ್ಲದಂತೆ ಬೆಸೆಯೋದು. ಬೆರೆಸಿ ಬೆಚ್ಚಾತ, ಬೆಚ್ಚಾತ ಅಂದ್ರೆ ಬೇರಿಲ್ಲದಂತೆ ಬೆಸೆದಾತ ಅಂತ ಅರ್ಥ. ಬೇರಿಲ್ದನ ಬೆಸೆದಾತ ಅಂತ. ಬೆರೆಸಿ ಬೆಚ್ಚಾತನ ಕಂಡೆನಯ್ಯ. ಅಲ್ಲಮ ಪ್ರಭುದೇವರ ಪ್ರಭುಗಳು ಮಹಾಗಣ ವಸ್ತುವಿನಲ್ಲಿ ಭಿನ್ನವಿಲ್ಲದಂತೆ. ಆ ಮಹಾಗಣ ವಸ್ತು ಬೇರೆ ಅಲ್ಲ, ಅಲ್ಲಮ ಪ್ರಭುಗಳು ಬೇರೆ ಅಲ್ಲ. ಅವ್ರನ್ನ ಕಂಡುಬಿಟ್ಟೆ ನಾ ಈಗ. ಅವ್ರ ಭಾವ ಹೆಂಗೈತೆ ನೋಡ್ರಿ.
ಆ ಮಹಾಗಣ ವಸ್ತುವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ, ಕಲ್ಪಿಸಿದ್ದನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದನ್ನು ತೋರ್ಸಾಕೆ ಬರೋದಿಲ್ಲ ಅಂತ ಅವ್ರು ಹೇಳಿದ್ರೆ, ಇವ್ರು ಏನು ಹೇಳಾಕತ್ತಾರ? ಬೆರೆಸಿ ಬೆಚ್ಚಾತನ ಕಂಡೆನಯ್ಯ. ಮಹಾಗಣ ಪರವಸ್ತುವಿನ ರೂಪವೇ ಅಲ್ಲಮ ಪ್ರಭುಗಳಾಗಿ ನಿಂತಾಗ ನಾನು ನೋಡೇನೀಗ ಅದನ್ನ ಅಂತಾರ ಅವ್ರು. ಇವರು ಹಿಂಗೆ ಹೇಳ್ತಾರ, ಅವ್ರು ಹಂಗೆ ಹಾಕ್ತಾರ. ಆ ಮಹಾಗಣ ವಸ್ತುವಿನಿಂದ ಭಿನ್ನವಿಲ್ಲದಂತೆ ಬೆರೆದು ಬೆಸೆದು ನಿಂತವರು ನೀವು. ಹೌದಾ? ಬೆರೆದು ಬೆಸೆದು ನಿಂತವರು. ಅವರನ್ನು ಕಂಡು ನಮಗೆ ಆನಂದ ಆಗಿದೆ. ಸಿದ್ದರಾಮ ಶಿವಗಳಿಗೆ ಆನಂದ ಆಗಿದೆ. ನೀವರ ಅದನ್ನು ತೋರ್ಸಾಕೆ ಬರಂಗಿಲ್ಲ ಅಂತ್ರಿ, ನಾ ಅದನ್ನು ಕಂಡು ಬಿಟ್ಟೇನಿ, ಕಂಡು ನಾ ಆನಂದ ಪಡಾಕತ್ತೇನಿ. ಆತನ ಬಟ್ಟೆಯ ಕಾಣೆ ನೋಡಯ್ಯ. ಮೂಲ ಘನವಸ್ತುವಿನ ಪ್ರತಿರೂಪ ತಾಳಿ ಬಂದು ಇಲ್ಲಿ ಅವರು ನಮ್ಮ ಕಣ್ಣಿಗೆ ಗೋಚರ ಆಗ್ಯಾರ ಖರೆ, ಅವ್ರನ್ನ ಕಂಡೇನೆ ಖರೆ, ಆ ಆನಂದ ಪಟ್ಟೇನೆ ಖರೆ. ಆದರೆ ಅವರ ಶಿವಯೋಗ ಮಾರ್ಗ ಅದನ್ನು ಸಾರಿಸ್ಯಾರಲ್ಲ, ಆ ಬಟ್ಟೆ, ಆ ದಾರಿ, ಅವರ ಶಿವಯೋಗ ನಡೆದ ಶಿವಯೋಗ ಮಾರ್ಗವ ನೋಡಲಾಗುತ್ತಿಲ್ಲ ನನಗೆ. ಆದ ಕಾಣವಲ್ಲ ಅನ್ನಕತ್ತಾರ ಅವರು. ಘನವಸ್ತುವನ್ನು ಕಂಡೇನ ಅಂದ್ರೆ ಆ ಘನವಸ್ತುವನ್ನು ಕಂಡೇನಿ, ನಿಮ್ಮ ರೂಪದೊಳಗೆ ಕಂಡೇನ ಈಗ. ಆದ್ರೆ ನೀವೇನು ಶಿವಯೋಗ ಮಾರ್ಗವನ್ನು ಅನುಸರಿಸಿ ನೀವೇ ಆ ಪರವಸ್ತುವಾಗಿ ರೂಪುಗೊಂಡಿರಲ್ಲ, ಆ ರೂಪುಗೊಳ್ಳುವ ದಾರಿ ಏನೈತಲ್ಲ, ಆ ಮಾರ್ಗ ಏನೈತಲ್ಲ, ಆ ಮಾರ್ಗ ನನಗೆ ಕಾಣವಲ್ಲ ಅನ್ನಕತ್ತಾರ ಅವರು. ನೀವು ಕಂಡೀರಿ, ನನಗೆ ಪರವಸ್ತು ಕಂಡೈತಿ, ಘನವಸ್ತು ಕಂಡೈತಿ, ನಿಮ್ಮ ರೂಪದೊಳಗೆ ನಾ ಕಂಡೇನಿ. ಆದ್ರೆ ಇದನ್ನು ಆಗಲಿಕ್ಕೆ, ಸ್ವಯಲಿಂಗ ಆಗಲಿಕ್ಕೆ ನೀವು ಮಾರ್ಗವನ್ನು ಅನುಸರಿಸಿರಲ್ಲ, ಆ ಶಟಸ್ಥಲ ಮಾರ್ಗ, ಆ ಶಿವಯೋಗ ಮಾರ್ಗ, ಆದ ನನಗೆ ಕಾಣಕತ್ತಿಲ್ಲ, ನೀವು ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ ನನಗಂತಾರ ಅವರು. ಆ ಘನವಸ್ತುವನ್ನು ತೋರಿಸೋದು, ಅದ್ರ ಬಗ್ಗೆ ಹೇಳೋದು, ಅದನ್ನು ಹೇಳಬೇಡ್ರಿ ನನಗೆ ಅಂದಂಗಿದು, ನಾ ಅದನ್ನು ಕಂಡು ಬಿಟ್ಟೇನೀಗ ಅಂತಾರ ಅವ್ರು. ನೋಡ್ರಿ ಅಂತಾರ, ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ ಇದು. ಮುಂದೆ ಆತನ ಶಿವಯೋಗ ಮಾರ್ಗವ ನೋಡಲಾಗುತ್ತಿಲ್ಲವಲ್ಲ ಎಂಬ ಕೊರಗು ಸಿದ್ದರಾಮದೇವರ ಮನದಲ್ಲಿ. ಶರೀರವಿಡಿದಿರ್ಪ ಶತಕೋಟಿ ಜೀವಂಗಳ ಭೇದವನರಿಯನು. ಈ ಲೋಕದೊಳಗೆ ಶತಕೋಟಿ ಜೀವಿಗಳು ದೇಹಧಾರಿಗಳಾಗಿ ಬಂದಾರ. ಶತಕೋಟಿ ಜೀವಿಗಳು ದೇಹಧಾರಿಗಳಾಗಿ ಬಂದಾರ. ಹೌದ್ರ? 84 ಲಕ್ಷ ಜೀವರಾಶಿಗಳು ಪ್ರಕಾರ, ಅಂಡಜ, ಪಿಂಡಜ, ಜಲಜ. ಹೌದಾ? ಹಾಂ, 4 ಪ್ರಕಾರದ 21 ಲಕ್ಷ, 21 ಲಕ್ಷ, 21 ಲಕ್ಷ, 21 ಲಕ್ಷ. ಪಿಂಡದಿಂದ ಬಂದಿದ್ದು 21 ಲಕ್ಷ, ಅಂಡದಿಂದ ಬಂದಿದ್ದು 21 ಲಕ್ಷ, ನೀರಿನಲ್ಲಿ ಹುಟ್ಟಿದ್ದು 21 ಲಕ್ಷ, ಬೀಜದಿಂದ ಮೊಳಕೆ ಹೊಡೆದಿದ್ದು 21 ಲಕ್ಷ. ಒಟ್ಟು 84 ಲಕ್ಷದ ಲೆಕ್ಕ ಕೊಡ್ತಾರೆ. ಹೌದ್ರಿ? ಇವು ಈ ಪಿಂಡದಿಂದ ಬಂದಿದ್ದು ಏನು, ಅವು ಶತಕೋಟಿ ಅದಾವಂತ, ದೇಹಧಾರಿಗಳಾಗಿ ಬಂದು ಶತಕೋಟಿ ಜೀವಿಗಳು. ಹೌದಾ? ಮನುಷ್ಯ 700 ಕೋಟಿ, ಇಡೀ ಜಗತ್ ಪ್ರಪಂಚದಲ್ಲಿ 700 ಕೋಟಿ, ನಮ್ಮ ಬ್ರಹ್ಮಾಂಡದೊಳಗೆ, ಈ ಲೋಕದೊಳಗೆ 700 ಕೋಟಿ ಇದೆ. ಮುಂದೆ ಕಾಣದ ಲೋಕದೊಳಗೆ ಎಷ್ಟೆಷ್ಟು ಅದಾರೋ ನಮ್ಗೆ ಗೊತ್ತಿಲ್ಲ. ಇದು ಒಂದು. ಹಿಂಗೆ ಶತಕೋಟಿ ಜೀವಿಗಳು ದೇಹಧಾರಿಗಳಾಗಿವೆ. ಅವುಗಳ ರಹಸ್ಯವನ್ನು ಅರಿಯುವುದು ನನಗೆ ಸಾಧ್ಯ ಆಗಿಲ್ಲ, ಯಾರಿಗೂ ಸಾಧ್ಯ ಆಗಿಲ್ಲ. ಆ ರಹಸ್ಯ ಯಾಕೆ ಈ ರೀತಿ ಯಾಕೆ ಬಂತು? ಜೀವರಾಶಿಗಳು ಈ ಹಂಗೆ ಸೃಷ್ಟಿ ಆದವು, ಯಾಕೆ ಸೃಷ್ಟಿ ಆದವು ಇವು? ದ ಪರ್ಪಸ್, ಈ ರೀತಿ ಭಿನ್ನವಾಗಿರ್ತಕ್ಕಂಥ ಜೀವರಾಶಿಗಳು ಈ ಜಗತ್ತಿನಲ್ಲಿ ಯಾಕೆ ಸೃಷ್ಟಿ ಆದವು? ಅದರ ಭೇದವನ್ನು ಅರಿಲಿಕ್ಕೆ ನನಗಿನ್ನೂ ಆಗಿಲ್ಲ. ಅದನ್ನು ತಿಳ್ಕೊಳಕ್ಕೆ ನನಗೆ ಆಗಿಲ್ಲ ಇನ್ನೂ. ನಿಮ್ಮ ನಾಣ್ಯತ್ತ ಬಲ್ಲೆನಯ್ಯ, ನೀವು ಸೃಷ್ಟಿಸಿದ ಈ ಜಗತ್ತನ್ನು ನನಗಿನ್ನೂ ತಿಳ್ಕೊಳಕ್ಕಾಗಿಲ್ಲ. ನೋಡ್ರಿ, ಇಷ್ಟ ಮಾತಿದು. ನೀವು ಸೃಷ್ಟಿ ಮಾಡಿದ ಈ ಜಗತ್ತನ್ನು ನನಗಿನ್ನೂ ಅದನ್ನು ತಿಳ್ಕೊಳಕ್ಕಾಗಿಲ್ಲ. ಮತ್ತು ಈ ಜಗತ್ತಿಗೆ ಸೃಷ್ಟಿಕರ್ತ ಆಗಿರ್ತಕ್ಕಂಥ ಈ ಪರವಸ್ತುವನ್ನು ತಿಳ್ಕೊಳ್ಳೋದು ನನಗೆ ಹೆಂಗೆ ಸಾಧ್ಯ ಐತಿ ಅಂತಾರ ಅವರು. ಹೌದಿಲ್ರಿ? ನಿಮ್ಮ ನಾಣ್ಯತ್ತ ಬಲ್ಲೆನಯ್ಯ, ದೇಹಧಾರಿಯಲ್ಲದ ಘನವಸ್ತು, ದೇಹಧಾರಿಯಾದಂಥ ಜೀವರಾಶಿಗಳನ್ನು, ಕಣ್ಣಿಗೆ ಕಾಣುವಂಥ ಜೀವರಾಶಿಗಳನ್ನು, ಅದರ ಭೇದವನ್ನು ನನಗೇನು ತಿಳ್ಕೊಳಕ್ಕಾಗಿಲ್ಲ.
ದೇಹಧಾರಿಯಲ್ಲದ ಘನವಸ್ತುವನ್ನು, ಕಣ್ಣಿಗೆ ಕಾಣದೇ ಇರುವಂಥ ಘನವಸ್ತುವನ್ನು, ಅಗೋಚರವಾಗಿರುವಂಥ ಘನವಸ್ತುವನ್ನು, ಹೌದಾ, ಹೆಂಗೆ ತಿಳ್ಕೊಳ್ಳೋದು? ತಿಳ್ಕೊಳಕ್ಕೆ ಹೆಂಗೆ ಸಾಧ್ಯ ಆಕತಿ ಎಂದು ಸಿದ್ದರಾಮದೇವರು ಪರಿತಪಿಸುತ್ತಾರೆ. ನಾನೆತ್ತಬಲ್ಲೆನಯ್ಯ, ನೀವು ಮಾಡಿದ ಬೆಂಬಳಿಯಲ್ಲಿ ಹೊರೆಗಾಣದಿಪ್ಪನೆಲ್ಲದೆ ನಾ ಬೇರೆ ಕಾಬುದು ಹುಸಿ. ನೀ ತೋರಯ್ಯ ಎನಗೆ ಕಪಿಲ ಸಿದ್ಧ ಮಲಿನಾಥಯ್ಯ. ಬೆಂಬಳಿ ಅಂದ್ರೆ ಬೆನ್ನು ಹತ್ತೋದು, ಬೆನ್ನು ಹತ್ತಿ ಬರೋದು. ಅಂದರೆ ತಪ್ಪಿಲ್ಲದಂತೆ ಇರುವಂಥ ಅರ್ಥ ಬೆಂಬಳಿದು ಅಂದ್ರೆ. ಇಲ್ಲಿ ಏನಂತಾರೆ ಅವರು, ನಿನ್ನನ್ನು ನಾನು ಬೆನ್ನು ಹತ್ತಿ ಅಂದ್ರೆ ನಿಮ್ಮ ಬೆನ್ನು ಹತ್ತಿ ನೀವು ನಡೆದಂತೆ ಹಿಂದೆ ಹಿಂದೆ ತಪ್ಪಿಲ್ಲದಂತೆ ನಡೆಯುವನಲ್ಲದೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಈಗ ಆ ದಾರಿ ನಾನದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡೋದಿಲ್ಲ, ಆ ಸಾಹಸಕ್ಕೂ ನಾ ಹೋಗೋದಿಲ್ಲ. ತಿಳ್ಕೊಂಡು ಏನು ಮಾಡಲಿ ನಾನು? ಇಷ್ಟೆಲ್ಲ ಕಣ್ಣಿಗೆ ಕಾಣೋದ ತಿಳ್ಕೊಳಕ್ಕಾಗಿಲ್ಲ, ಕಣ್ಣಿಗೆ ಕಾಣಲಾರ್ದು ಎಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿ? ನನ್ನ ಮುಂದೆ ಇರೋ ದಾರಿ ಒಂದ, ನನ್ನ ಆಯ್ಕೆ ಒಂದ. ನೀವು ಹೆಂಗೆ ಹೊಂಟ್ರಲ್ಲ ಹಂಗೆ ಹೋಗಾವ ನಾನು. ತಪ್ಪಿಲ್ಲದಂತೆ ಹಿಂದೆ ಹಿಂದೆ ತಪ್ಪಿಲ್ಲದಂತೆ ನಡೆಯುವೆನಲ್ಲದೆ ನಾನು ನನ್ನ ಶಕ್ತಿಯಿಂದಲೇ ನಿಮ್ಮ ಕಾಣುವೆನೆಂಬುದೆಲ್ಲ ಹುಸಿ ಹುಸಿ. ಚಾಲೆಂಜ್ ಮಾಡೋದಿಲ್ಲ ನಾನು ನಿಮಗಿಲ್ಲೇ. ನಾನು ಇದನ್ನು ಸಾಧ್ಯ ತೋರಿಸ್ತೀನಿ, ನೀವು ಹೆಂಗೆ ಆಗಿರಲ್ಲ ಹಂಗೆ ನಾ ಮಾಡೇ ಬಿಡ್ತೇನೆ, ನೋಡ್ಯಾರ ನೋಡ್ರಿ ಅಂತ ಅನ್ನಂಗಿಲ್ಲ ನಾನು ಅಂತಾರೆ ಅವರು. ನನಗೇನು ಗೊತ್ತಿಲ್ಲ, ನಿಮ್ಮಿಂದ ನಾ ಹೋಗಾವ, ನಿಮ್ಮಿಂದ ನಾ ಬರಾವ, ಏನೂ ತಪ್ಪು ಮಾಡ್ದಂಗೆ ಎಚ್ಚರ ವಹಿಸಿ ನಿಮ್ಮ ಹಿಂದಿಂದ ಬರೋದು ಅಷ್ಟೇ ನನ್ನ ಕೆಲಸ. ಅದನ್ನು ಬಿಟ್ಟರೆ ನನ್ನ ಶಕ್ತಿಯಿಂದ ನಾನೇ ಸ್ವಯಂಭುವಾಗಿ ನಾನೇ ಇದನ್ನು ತಿಳ್ಕೊತೀನಿ, ನಾನೇ ಇದನ್ನು ಈ ಮಾರ್ಗ ಕಾಣ್ತೀನಿ, ನಾನೇ ಸಾಯ್ಲಿಂಗ್ ಆಗ್ತೀನಿ ಅಂತ ಆ ದುಸ್ಸಾಹಸಕ್ಕೆ ನಾ ಹೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಾಕತ್ತಾರವರು. ಹಂಗೇನಾರ ಅದನ್ನು ಕಾಣ್ತೇನೆ ಅನ್ನೋದಿದ್ರೆ ಅದು ಹುಸಿ, ಅದು ನನ್ನ ಭ್ರಮೆ. ಅದನ್ನು ನೀ ಏನಾರ ತಿಳ್ಕೊಂಡಿದ್ರೆ, ನಿನ್ನ ಶಕ್ತಿ ಮೇಲೆ ನೀನ ಕಾಣುವಂಗೆ ಅದೀನಿ ಅಂತ ಅಕಸ್ಮಾತ್ ನೀವೇನಾರ ತಿಳ್ಕೊಂಡಿದ್ರೆ ಅದು ಹುಸಿ. ನನಗದು ಸಾಧ್ಯ ಇಲ್ಲ, ನಾ ಸುಮ್ಮನೆ ನಿಮ್ಮ ದಾರೆ ಬರಾವ ನಾನು ಅಂತವರು ಪ್ರಭುದೇವರಿಗೆ ಸ್ಪಷ್ಟವಾಗಿ ಹೇಳಿದರು. ನೀ ತೋರಯ್ಯ ಎನಗೆ ಕಪಿಲ ಸಿದ್ಧ ಮಲ್ಲಿನಾಥನಯ್ಯ. ಅದಕ್ಕೆ ನೀವು ಕರುಣೆಯಿಂದ ಅದನ್ನು ನಿರಾಕರಣೆ ಮಾಡಲಾರ್ದ ನಿಮ್ಮಿಂದ ನಾ ಬರ್ತಿರ್ತೇನಲ್ಲ, ನೀ ಬರಬೇಡ ಅಂತ ಅನ್ಲಾರ್ದನ, ನನ್ನಿಂದ ಯಾಕೆ ಬರ್ತೀವಿ ಹೋಗ ಅನ್ಲಾರ್ದನ, ತಂದೆಯಿಂದ ಮಕ್ಳು ಹೋಗಿರ್ತಾರಲ್ರಿ, ಯಾಕೆ ಬರ್ತೀನಿ ನಡಿ ಅಂತ, ಬರಬೇಡ ನಡಿ ಅಂತ ಅನ್ಲಾರ್ದನ ಸುಮ್ಮನೆ ನಾನು ನಿಮ್ಮ ಹಿಂದಿಂದ ಬರ್ತೀನಿ, ನಾ ಏನೂ ತೊಂದರೆ ಕೊಡೋದಿಲ್ಲ, ನಾ ಏನೂ ತಪ್ಪೂ ಮಾಡೋದಿಲ್ಲ, ನಿಮ್ಮ ಮಾರ್ಗದೊಳಗೆ ಸುಮ್ಮನೆ ಬರ್ತೇನೆ, ನಾನು ಸ್ವಂತ ನಡೆಯಕ್ಕೆ ನನಗೆ ಆಗೋದಿಲ್ಲ, ನಿನ್ನ ದಾರಿ ಬೇಕು ನನಗೆ ಅನ್ನುವ ರೀತಿಯಲ್ಲಿ ಅವರನ್ನು ವಿನಯಿಸ್ಕೋತಾರೆ. ಕರುಣೆಯಿಂದ ನಿಮ್ಮನ್ನು ನನಗೆ ತೋರುವಂತೆ ಮಾಡೆಂದು ಸಿದ್ದರಾಮಯ್ಯ ದೇವರು ಪ್ರಭುದೇವರಲ್ಲಿ ಭಿನ್ನಯಿಸ್ಕೊಡ್ತಾರೆ. ಇಂತಹ ಭಿನ್ನಹಕ್ಕೆ ಏನು ಹೇಳಿದ್ರು ಅವರು? ಇಂತಹ ಭಿನ್ನಹಕ್ಕೆ ಸಿದ್ದರಾಮಯ್ಯ ದೇವರು ಭಿನ್ನವಿಸಲು ಅದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಏನು ಹೇಳಿದ್ರು ಅವರು? ಅಭ್ಯಾಸದ ಮಾತಲ್ಲ, ಶ್ರೋತ್ರದ ಸುಖವಲ್ಲ, ಶಾಸ್ತ್ರದ ಅನುಭವದ ಮಾತಲ್ಲ, ಒಳಗಣ ಮಾತಲ್ಲ, ಹೊರಗಣ ಮಾತಲ್ಲ, ಇದರ ಅಂಗವನ್ನರಿಯದೆ ಅನುಭವ ಮಾಡಿ ಫಲವೇನಯ್ಯ, ಗುಹೇಶ್ವರ ಲಿಂಗವು ಉಪಮಾತೀತ ನೋಡಯ್ಯ ಸಿದ್ದರಾಮಯ್ಯ. ಏನಿದ್ರು ಅವರು? ಅದು ಮಹಾಗಣ ಪರವಸ್ತು ಐತಪ್ಪ, ಅಭ್ಯಾಸ ಮಾಡಿ ಕಾಣುವಂಥ ವಸ್ತು ಅಲ್ಲದು. ನಾ ಪ್ರಾಕ್ಟೀಸ್ ಮಾಡಿ ಭಾಳ ಅದನ್ನು ತಯಾರಿ ತೊಗೊಂಡು ಅದನ್ನು ನೋಡ್ತೇನೆ ಅಂದ್ರೆ ನೋಡುವಂಥದ್ದು ಅಲ್ಲದು. ಕಿವಿಯಿಂದ ಕೇಳಿ ಅರಿತುಕೊಳ್ಳುವುದು ಅಲ್ಲದು. ಯಾರ ಕಿವಿಯಿಂದ ಕೇಳಿ ಬಾಹ್ಯ ವಾಣಿಯಿಂದ ಯಾರ ಉಪದೇಶದಿಂದ ಕೇಳಿನೂ ಅದನ್ನು ತಿಳ್ಕೊಳ್ಳುವಂಥದ್ದಲ್ಲ. ಶಾಸ್ತ್ರಾದಿಗಳನ್ನು ಓದಿ ಅರಿವ ಅನುಭವದ ಮಾತಂತೂ ಅಲ್ಲವೇ ಅಲ್ಲ. ನೋಡ್ರಿ, ಶಾಸ್ತ್ರ ಪುರಾಣ ವೇದ ಇವೆಲ್ಲ ಅಂತಾರಲ್ಲ, ಅದರಿಂದಂತೂ ಇದು ತಿಳಿಯಂಗೇ ಇಲ್ಲ ಅಂತಾರೆ ಅವರು. ವಿಚಾರ ಮಾಡಿಬಿಡು. ಅದಕ್ಕೆ ವೇದಕ್ಕೆ ವರೆಯ ಅಲ್ಲಿ ಹೇಳಿಬಿಟ್ರು ಅವರು, ಇದು ಶಾಸ್ತ್ರದ ಅನುಭವದ ಮಾತಲ್ಲ, ಶಾಸ್ತ್ರ ಹೇಳಲಿಕ್ಕೆ ಅದು, ಅದರಿಂದ ಪರಗಣ ವಸ್ತುವನ್ನು ನೋಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅವರು. ಎಂಥ ಮಾತಿದು! ಒಳಗಣ ಮಾತಲ್ಲ, ಹೊರಗಣ ಮಾತಲ್ಲ, ಅದು ಅರಿವ ಅನುಭವದ ಮಾತಂತೂ ಅಲ್ಲವೇ ಅಲ್ಲದು. ಅಂತರಂಗದ ಒಳಗಿನ ಮಾತು ಅದಲ್ಲ, ಬಹಿರಂಗದ ಹೊರಗಿನ ಮಾತು ಅದು ಅಲ್ಲ, ಅಂತರಂಗದ ಒಳಗಿನ ಮಾತು ಅದಲ್ಲ. ಮತ್ತೇನಿದು? ಅದು ಮೀರಿದ ಮಹಾಘನ,
ಅದು ಉಪಮಾತೀತವಾದುದು. ಉಪಮೆಗೆ ಉಪಮೆ ಇಲ್ಲ. ಅದಕ್ಕೆ ಏನು ನಾ ಹೆಂಗೆ ಹೇಳಿ, ಅದನ್ನು ಉಪಮಿಸ್ಲಿಕ್ಕೆ ಬರುವುದಿಲ್ಲ. ಹೆಂಗೆ ಹೇಳೋದು ಅದನ್ನು? ಇಂತಿವರು ಗಣವಸ್ತುವನ್ನು ಸ್ವಾನುಭಾವದಿಂದಲೇ ಅದನ್ನು ಅರಿತು ಅನುಭವಿಸಬೇಕು ಹೊರತು ಹೊರಗಿನಿಂದ ಯಾರ ಕಡೆಯಿಂದ ಕೇಳಿ, ಶಾಸ್ತ್ರ ಕೇಳಿ, ಪುರಾಣ ಕೇಳಿ, ಮತ್ತೊಂದು ಮಾಡಿ ಅದು ಮಾಡೋಕ್ಕಾಗೋದಿಲ್ಲಪ್ಪ. ಅನುಭವದಿಂದ ಆ ಘನವನ್ನು ಅರಿಯದಿದ್ದರೆ ಏನು ಕೇಳಿ, ಏನು ಹೇಳಿ, ಏನು ಮಾತಿನ ಮಥನದ ಭರಿ ಶುಷ್ಕ ಅನುಭವದಿಂದ ಯಾವುದು ಫಲವಿಲ್ಲ. 100 ನೋದಿ 100 ಕೇಳಿ ಆಸೆ ಹರಿಯೋದು, ರೋಷ ಬಿಡೋದು. ಏನು ಕೇಳಿ ಏನು ಮಾಡೋದೈತಪ್ಪ ಅನ್ನೋ ಅರ್ಥದಲ್ಲಿ ಅದು ಅಲ್ಲಮ ಪ್ರಭುದೇವರು ಹೇಳಿದರು. ಇದರಂಗವನ್ನು ಅರಿಯದೆ ಅನುಭವ ಮಾಡಿ ಫಲವೇನಯ್ಯ. ಏನೆಲ್ಲ ಮಾಡ್ಕೊಂಡು ನಾವು ಕುಂತು ಒಳಗಿನ ಅದನ್ನು ಅಂತರಂಗದಿಂದನೇ ಅದನ್ನು ತಿಳ್ಕೊಳಕ್ಕೆ ಆಗದೆ ಹೋದರೆ ಬಹಿರಂಗವಾಗಿ ನೀವು ಏನು ಮಾಡಿ ಏನು ಉಪಯೋಗ ಅನ್ನೋ ಅರ್ಥದಲ್ಲಿ ನಾವೆಲ್ಲ ಮಾಡೋದಿಲ್ಲ. ಹಂಗೆ ಮಾಡ್ತೇವೆ ನಾವು. ಏನೆಲ್ಲ ಮಾಡ್ತೇವೆ ವೈಭವದೊಳಗೆ, ಎಷ್ಟು ಪ್ರಕಾರದ ವೈಭವದ ಮಾಡ್ತೇವೆ. ಒಳಗೆ ಅದರ ಹುರುಳ ಇಲ್ದಂಗೆ ನಾವು ಏನಾರ ಮಾಡ್ಕೊತ ಹೋದ್ರೆ ಅದಕ್ಕೆ ಫಲ ಏನು ಸಿಗುತ್ತೆ ಅನ್ನುವಂಥ ಅರ್ಥದಲ್ಲಿ ಅವರು ಮಹಾಗಣ ವಸ್ತುವು ವೇದಾದಿ ಶಾಸ್ತ್ರಗಳ ಮಾತಿನ ಅನುಭವಕ್ಕೆ ನಿಲುಕುವುದಿಲ್ಲ. ಅದು ವೇದ ಆಗಮ ಶಾಸ್ತ್ರಗಳಿಗೆ ಅತೀತವಾದ ಅಪರಿಮಿತ ವಸ್ತು. ಅದಕ್ಕಿಂತ ಅತೀತವಾದ ಅಪರಿಮಿತ ವಸ್ತು ಅದು. ಹೀಗಾಗಿ ಈ ರೀತಿ ಪರವಸ್ತು ಉಪಮಾತೀತವಾಗಿದ್ದರಿಂದ ಬಾಹ್ಯ ಸ್ತೋತ್ರ ಶಾಸ್ತ್ರಾದಿ ಮಾತಿಗೆ ಸಿಲುಕುವುದಿಲ್ಲವೆಂಬ ಪ್ರಭುದೇವರ ನಿರೂಪಕ್ಕೆ ಸಿದ್ದರಾಮದೇವರು ಸಿದ್ದರಾಮಶಿವಿಗಳು ಏನು ಭಿನ್ನಯಿಸ್ಕೋತಾರ ಇದಕ್ಕೆ ಅನ್ನೋದನ್ನು ನಾವು ಮತ್ತೆ ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಂಭು ಹೆಗ್ಡಾಳ್ ಅವರು ಇಲ್ಲಿವರೆಗೆ ನಮ್ಮನ್ನೆಲ್ಲ ಒಂದು ರೀತಿ ಹಿಡಿದಿಟ್ಟುಕೊಂಡು ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಯೋಗಕ್ಕಿಂತ ಶಿವಯೋಗ ಹೇಗೆ ಶ್ರೇಷ್ಠ ಅನ್ನುವ ವಿವರಣೆಯನ್ನು ಅಲ್ಲಂಪ್ರಭು ಮತ್ತು ಸಿದ್ದರಾಮೇಶ್ವರ ಸಂವಾದದಲ್ಲಿ ನಮಗೆ ಬಿಚ್ಚಿ ಬಿಚ್ಚಿ ಇಟ್ಟಿದ್ದಾರೆ. ನಮ್ಮಲ್ಲಿ ಪ್ರಳಯದ ಕಸ ಇದೆಯಲ್ಲ, ಆ ಪ್ರಳಯದ ಕಸವನ್ನು ಕಿತ್ಕೊಂಡು ಅರಿವಿನ ಬೆಳೆಯನ್ನು ಬೆಳೆಯುವ ಕುರಿತು ಅಲ್ಲಮಪ್ರಭುಗಳ ಒಂದು ಮಾರ್ಗವನ್ನು, ಯಾವ ರೀತಿ ಮಾರ್ಗದಲ್ಲಿ ಹೋಗಬೇಕು, ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ವಿವರಣೆ ನೀಡಿದ್ದಾರೆ. ಪರವಸ್ತು ಶಾಸ್ತ್ರ ಪುರಾಣಗಳಿಂದ ಕೇಳಿ ತಿಳಿಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಸ್ವಾನುಭವದಿಂದಲೇ ಅನುಭವಿಸಬೇಕಂತ ತುಂಬ ಚೆನ್ನಾಗಿ ವಿವರಣೆ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಬಸವ ಕೇಂದ್ರ ಬಸವ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದು ಸಹಿತ ಅದನ್ನೆಲ್ಲ ಬದಿಗೊತ್ತಿ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ತಮಗೂ ಸಹಿತ ಅನಂತ ಶರಣಾರ್ಥಿಗಳು. ಅದೇ ರೀತಿ ಆನ್ಲೈನ್ನಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಕಳೆದ ಒಂದು ವಾರದಿಂದ ಹೆಚ್ಚು ಕಡಿಮೆ ನಾವು ಮಂಗಳವಾರದಿಂದ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ಕಾರ್ಯಕ್ರಮಗಳನ್ನು ಹಾಕಿದ್ದೀವಿ. ಆ ಕಾರ್ಯಕ್ರಮಗಳನ್ನು ಸಹಿತ ತಾವು ನೋಡಿದ್ದೀರಿ. ತಮಗೆಲ್ಲರಿಗೂ ವೀಕ್ಷಕರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ನಾಳೆ ತಾರೀಕು 24/8/2025 ಕಲಬುರಗಿ ಬಸವ ಸಮಿತಿಯಿಂದ ಲಿಂಗೈಕ್ಯ ವಿಜಯಕುಮಾರ್ ಮಲ್ಲಿಕಾರ್ಜುನಪ್ಪ ನೂಲ ಅವರ ಸ್ಮರಣಾರ್ಥ ಅರಿವಿನ ಮನೆ 865ನೇ ಕಾರ್ಯಕ್ರಮ. ಅನುಭಾವಿಗಳು ಡಾಕ್ಟರ್ ಸಾವಿತ್ರಿ ಮಠ, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಹಗಾಂವ್ ಕ್ರಾಸ್, ಕಮಲಾಪುರ, ಕಲಬುರಗಿ ಜಿಲ್ಲೆ. ವಿಷಯ ಅಲ್ಲಮನ ಅನುಭವ. ಅಲ್ಲಿಯೂ ಸಹಿತ ಅಲ್ಲಮನ ಅನುಭವದ ವಿಷಯದ ಕುರಿತು ಚಿಂತನೆ ನಡೀತಾ ಇದೆ. ಇನ್ನು ಧಾರವಾಡದಲ್ಲಿ ವಿಶೇಷ ಕಾರ್ಯಕ್ರಮ ಬಸವ ಕೇಂದ್ರದಿಂದ ಆಯೋಜನೆ ಆಗಿದೆ. ಈಗಾಗಲೇ ಒಂದು ಶ್ರಾವಣ ಮಾಸದಲ್ಲಿ ಸುಮಾರು 16 ಬಡಾವಣೆಯಲ್ಲಿ ಪ್ರತಿದಿನ ಕಾರ್ಯಕ್ರಮ ನಡೆಯಿತು. ಅದರಲ್ಲೂ ಬಸವ ಸಮಿತಿಯಿಂದ 2 ಬಡಾವಣೆಯಲ್ಲಿ, ಒಂದು ಕಲ್ಯಾಣ ನಗರ ಮತ್ತು ಸಂತೋಷ್ ನಗರದಲ್ಲಿ ಬಸವ ಸಮಿತಿ ಒಂದು ಶರಣ ಬಳಗದ ಸಹಯೋಗದೊಂದಿಗೆ ಈ ಬಸವ ಕೇಂದ್ರದ ಕಾರ್ಯಕ್ರಮವನ್ನು 16 ಬಡಾವಣೆಗಳಲ್ಲಿ ಪ್ರತಿ ಮನೆಯಲ್ಲಿಯೂ ಸಹಿತ ಪ್ರತಿದಿನ ಈ ಕಾರ್ಯಕ್ರಮ ನಡೆದು ಅದರ ನಿತ್ಯ ವಚನೋತ್ಸವದ ಮಂಗಲೋತ್ಸವ ನಾಳೆ ನಡೀಲಿದೆ. ಅದು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಬೆಳಗ್ಗೆ 10 ಪ್ರಾರಂಭ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಆಗಮಿಸುತ್ತಿದ್ದಾರೆ ಮೈಸೂರಿನ ಕುಂದೂರು ಮಠದ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಶರಶ್ಚಂದ್ರ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ನಡೀತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ವೀರಣ್ಣ ರಾಜೂರವರು ವಹಿಸುತ್ತಿದ್ದಾರೆ. ಉಪಸ್ಥಿತಿ ಸಿದ್ದರಾಮಣ್ಣ ನಡಕಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಜಿ ವಿ ಕೊಂಗ್ವಾಡ್, ಪ್ರೊಫೆಸರ್ ಜಿ ಎ ತಿಗಡಿ,
ಡಾಕ್ಟರ್ SR ಜಂಬಿಗಿ ಮುಂತಾದ ಗಣ್ಯರು ಸಹಿತ ಆಗಮಿಸಲಿದ್ದಾರೆ. ವಚನ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ನೀಡುವುದರ ಜೊತೆಗೆ ಈ ವರ್ಷ ನಿಜಾಚರಣೆಯ ಕ್ರಿಯಾಮೂರ್ತಿಗಳಿಗೆ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಹಿತ ನಡೀತಾ ಇದೆ. ಅದರಲ್ಲಿ ಸಹಿತ ಅನುಕೂಲ ಇದ್ದವರು ಆಗಮಿಸಿ ಅದರಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತಾ, ಇನ್ನು ಸೋಮವಾರ ದಿವಸ ನಾಡಿದ್ದು 25/8/2025 ಬೆಂಗಳೂರು ಬಸವ ಸಮಿತಿಯಿಂದ 6 ಗಂಟೆಗೆ ಕಾರ್ಯಕ್ರಮ ಏರ್ಪಾಡಾಗಿದೆ. ತಾವೆಲ್ಲ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈಗ ವಚನ ಮಂಗಳದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಚನ ಮಂಗಲವನ್ನು ಶ್ರೀ ಬಸವರಾಜ್ ತೊಗ್ಗಿ, ಸಾಕಿನ ಉಪ್ಪಿನ ಬೆಟಗೇರಿ ಕೃಷಿಕರು ಅವರು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಸೂರ್ಯನುದಯ ತಾವರೆಗೆ ಜೀವಾಳ, ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳವಯ್ಯ, ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ. ಕೂಪರಟಾವಿನಲಿ ಕೂಟ ಜೀವಾಳವಯ್ಯ, ಕೂಪರಟಾವಿನಲಿ ಕೂಟ ಜೀವಾಳವಯ್ಯ, ಒಲಿದಾಟವಿನಲಿ ನೋಟ ಜೀವಾಳವಯ್ಯ, ಒಲಿದಾಟವಿನಲಿ ನೋಟ ಜೀವಾಳವಯ್ಯ. ಕೂಡಲ ಸಂಗನ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಕೂಡಲ ಸಂಗನ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಸೂರ್ಯನುದಯ ತಾವರೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಸೂರ್ಯನುದಯತಾ ಸೂರ್ಯನುದಯತಾ ಸೂರ್ಯನುದಯತಾವರೆಗೆ ಜೀವಾಳವಯ್ಯ. ಶರಣಾರ್ಥಿ.
ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗಾಧಾರ, ಅನುಭಾವ ಭಕ್ತಿಗಾಧಾರ. ಅನುಭಾವ ಭಕ್ತಿಗೆ ನೆಲೆವನೇ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವವುಳ್ಳವರ ಕಂಡು, ಅನುಭಾವವುಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ. ಅನುಭಾವವುಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ. ನರಕದಲ್ಲಿ ಕೈಯ ರಾಮನಾಥ, ನರಕದಲ್ಲಿ ಕೈಯ ರಾಮನಾಥ.